ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಿರುವಂಥ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂಥ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ನೀನು ಲೋಕಾರ್ಪಣೆಗೋ ಪ್ರಾಣಾರ್ಪಣೆಗೋ. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನೀನು ಲೋಕಾರ್ಪಣೆಗೋ ? ಪ್ರಾಣಾರ್ಪಣೆಗೋ ? ಅಂದರೆ ಈ ಎರಡೂ ಪದಗಳಾದ ನಂತರ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಅಂದರೆ ಕ್ವೆಶನ್ ಮಾರ್ಕ್ ಇದೆ. ಅದರ ಅರ್ಥ ಏನು? ಈ ಸಂದೇಶ ಆದ ತಕ್ಷಣ, ಈ ಸಂದೇಶದ ಕೊನೆಯಲ್ಲಿ ಈ ಎರಡು ಪ್ರಶ್ನೆ ಏನಿದೆಯಲ್ಲ ನಮ್ಮ ಅಂಶದಲ್ಲಿ, ನೀನು ಲೋಕಾರ್ಪಣೆಗೋ, ಕ್ವೆಶನ್ ಮಾರ್ಕ್ ಇದೆಯಲ್ಲ, ನಾವು ಲೋಕಾರ್ಪಣೆಗೆ ಜೀವಿಸ್ತಿದ್ದೀವಾ ಅಥವಾ ಪ್ರಾಣಾರ್ಪಣೆಗೋ, ಅಲ್ಲೊಂದು ಕ್ವೆಶನ್ ಮಾರ್ಕ್ ಇದೆಯಲ್ಲ. ಓಕೆ, ಹಾಗಾದರೆ ಪ್ರಾಣಾರ್ಪಣೆಗೋಸ್ಕರ ಜೀವಿಸ್ತಿದ್ದೀವಾ ಅಂತ ಹೇಳಿ ಈ ಸಂದೇಶ ಮುಗಿಯುವುದರೊಳಗೆ ನಮಗೆ ಅರ್ಥ ಆಗಬೇಕು. ಅದಕ್ಕೆ ಈ ಅಂಶವನ್ನು ಕ್ವೆಶನ್ನ ರೂಪದಲ್ಲಿ ತಯಾರಿಸಿದ್ದಾರೆ. ಓಕೆ ಪ್ರಿಯರೇ, ಇನ್ನು ಅಂಶಕ್ಕೆ ಹೋಗುವ ಮೊದಲು ಇನ್ನೊಂದು ವಿಚಾರ ಹೇಳಬೇಕು. ಈ ಅಂಶ ಮಾತಾಡ್ತಿರುವಂತಹದ್ದು ಅರ್ಪಣೆ ಅಂದ ತಕ್ಷಣ ಕೊಡುವಂತಹದ್ದು, ದೇವರಿಗೆ ಕೊಡುವಂತಹದ್ದು ಅಂತ ಹೇಳಿ ಈ ಅಂಶದಲ್ಲಿ ಸುಮಾರು ಸರಿ ಬಂದು ಹೋಗುತ್ತೆ. ದೇವರಿಗೆ ಕೊಡಿ ಅಂತ ಹೇಳ್ತಿದ್ದೀವಿ ಅಂದ ತಕ್ಷಣ ನಾವ್ಯಾರೂ, ನೀವು ತಕ್ಷಣ ಈ ಸಂದೇಶ ಕೇಳಿದ ತಕ್ಷಣ ಸೇವಕರು ನಮಗೆ ಸಹಾಯ ಮಾಡಬೇಕು, ಅಣ್ಣವ್ರಿಗೆ ಸಹಾಯ ಮಾಡಬೇಕು, ಈ ಉದ್ದೇಶ ಇಟ್ಕೊಂಡು ಈ ಅಂಶವನ್ನು ಮಾತಾಡ್ತಿಲ್ಲ ಪ್ರಿಯರೇ, ದಯವಿಟ್ಟು. ಏಕೆಂದರೆ ಬ್ರದರ್, ನಾವು ಇಷ್ಟು ವರ್ಷ ಚರ್ಚ್ಗಳಿಗೆ, ಸಭೆಗಳಿಗೆ ಹೋಗಿದ್ದೀವಿ, ಅವರೆಲ್ಲರೂ ಸಹ ದಶಮಾಂಶಕ್ಕೋಸ್ಕರನೇ ಪ್ರಸಂಗ ಮಾಡ್ತಿದ್ದಂತೆ ನಮಗೆ ಕಾಣಿಸ್ತು. ಇಲ್ಲೂ ಸಹ ಅದೇನಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರ ಈ ಅಂಶವನ್ನು ಮಾತಾಡ್ತಿಲ್ಲ. ನೀವು ಕೊಡಿ, ಇಲ್ಲಿ ನಮಗೇನಾದರೂ ಇದಕ್ಕೋಸ್ಕರ ಈ ಅಂಶವನ್ನು ಮಾತಾಡ್ತಿಲ್ಲ. ದೇವರಿಗೆ ನಾರ್ಮಲ್ ಆಗಿ ನೀವು ಕೊಡಬೇಕಾದ್ರೆ, ಮನುಷ್ಯರಾಗಿ ನಾವೇನಾದರೂ ಕೊಡಬೇಕಾದ್ರೆ ನಮ್ಮ ಮನಸ್ಸು ಹೇಗಿರಬೇಕು ಅದನ್ನು ಮಾತ್ರ ತಿಳ್ಕೊತಾ ಇದ್ದೀವಿ. ಓಕೆ ಪ್ರಿಯ, ಇನ್ನು ಅಂಶಕ್ಕೆ ಹೋಗ್ತಿದ್ದೀವಿ. ನಮ್ಮ ಅಂಶದ ಹೆಸರೇನು? ಲೋಕಾರ್ಪಣೆ, ಪ್ರಾಣಾರ್ಪಣೆ, ಈ ಎರಡು ಪದಗಳಿದೆ, ಹೌದಾ? ಮೊಟ್ಟ ಮೊದಲನೇದಾಗಿ ಅರ್ಪಣೆ ಅನ್ನುವಂತಹ ಪದಕ್ಕಿರುವಂತಹ ಅರ್ಥವನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ಅರ್ಪಣೆ ಅಂದರೆ ಏನು? ಅರ್ಪಣೆ ಅಂದರೆ ಬಹಳ ಥರ ವೆರೈಟಿ ಇದೆಯಲ್ಲ ಅದರಲ್ಲಿ. ಆ ಅರ್ಪಣೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡುವಂತಹದ್ದು ಬೇಕಾದರೂ ಆಗಿರಬಹುದು, ಒಬ್ಬ ಮನುಷ್ಯ ದೇವರಿಗೆ ಕೊಡುವಂತಹದ್ದು ಬೇಕಾದರೂ ಆಗಿರಬಹುದು, ದೇವರೇ ಮನುಷ್ಯರಿಗೆ ಕೊಡುವಂತಹದ್ದು ಬೇಕಾದರೂ ಆಗಿರಬಹುದು. ಹೌದಾ ಇಲ್ವಾ? ಅರ್ಪಣೆ ಅಂದ ತಕ್ಷಣ ಕೊಡುವಂತಹದ್ದು. ನೀವು ಇನ್ನೊಬ್ಬರಿಗೆ ಏನಾದರೂ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಅವರಿಗೆ ನೀವು ಸಮರ್ಪಿಸ್ತಿದ್ದೀರಾ, ಅರ್ಪಿಸ್ತಿದ್ದೀರಾ ಅನ್ನುವಂತಹದ್ದು ಅದರ ಅರ್ಥ. ಅರ್ಪಣೆ ಅಂದರೆ ಅದೇನ? ಕೊಡುವಂತಹದ್ದು. ಈಗ ನಾವು ದೇವರಿಗೆ ಹೇಗೆ ಅರ್ಪಣೆಯನ್ನು ಸಮರ್ಪಿಸಬೇಕು, ನಾವು ದೇವರಿಗೆ ಕೊಡಬೇಕಾದ್ರೆ ನಮ್ಮ ಮನಸ್ಸು ಹೇಗಿರಬೇಕು ಅಂತ ನಮಗೆ ಅರ್ಥ ಆಗಬೇಕಾದ್ರೆ, ಮೊಟ್ಟ ಮೊದಲು ದೇವರು ನಮಗೆ ಇದನ್ನು ಕಲಿಸ್ಬೇಕಲ್ವ ಪ್ರಿಯರೇ? ತನ್ನ ಮಕ್ಕಳು ದೇವರೇನಾದರೂ ಕೇಳ್ತಿದ್ದಾರೆ, ನೀವು ಸಹ ನಿಮ್ಮ ಮಕ್ಕಳಿಗೆ ನೀವೇ ತಂದುಕೊಟ್ಟಂತಹ ವಸ್ತುವನ್ನು ಕೇಳ್ತಿರ್ತೀರ ಪ್ರೀತಿಯಿಂದ, ಇಲ್ಲಿ ನಾನು ಕೊಡು ನೋಡೋಣ ಅಂತ ಹೇಳಿ. ಏನಕ್ಕೋಸ್ಕರ? ನಿಮ್ಮ ಮಕ್ಕಳ ಮನಸ್ಸನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ, ಹೌದಾ ಇಲ್ವಾ? ಅವ್ರಿಗೆ ತಿಂಡಿಯೇನೋ ಅಥವಾ ಆಹಾರ ಪದಾರ್ಥಗಳನ್ನು ತಂದುಕೊಟ್ಟು ಮತ್ತೆ ಕೊಡ್ಲಿಕ್ಕೆ ಹೇಳ್ತೀರಾ. ಏನಕ್ಕೆ? ಪರೀಕ್ಷೆ ಮಾಡಲಿಕ್ಕೆ. ಈಗ ದೇವರು ಸಹ ತನ್ನ ಮಕ್ಕಳನ್ನು ಪರೀಕ್ಷೆ ಮಾಡಬೇಕಾದ್ರೆ ತನ್ನ ಮಕ್ಕಳು ತನಗೆ ಹೆಂಗೆ ಕೊಡಬೇಕು, ಅಂದರೆ ನಾವು ದೇವರಿಗೆ ಹೆಂಗೆ ಕೊಡಬೇಕು, ಏನಾದರೂ ಕೊಡಬೇಕಾದ್ರೆ ಅಂತ ಹೇಳಬೇಕಾದ್ರೆ ದೇವರು ಏನು ಮಾಡಬೇಕು? ಮೊದಲು ಹೆಂಗೆ ಕೊಡಬೇಕು ಅಂತ ಕಲಿಸ್ಬೇಕಾ ಬೇಡವಾ? ಈಗ ದೇವರು ಕೇಳ್ತಿದ್ದಾರೆ, ನನಗೆ ಮುಂದೆ ನೋಡೋಣ ದೇವರು ಏನು ಕೇಳ್ತಿದ್ದಾರೆ ಅಂತ ಹೇಳಿ. ಹಣ ಅಂತ ಈಗಲೇ ಅಂತ ಡಿಸೈಡ್ ಆಗಬೇಡಿ ಪ್ರಿಯರೇ, ಹಣ ಖಂಡಿತವಾಗ್ಲೂ ಅಲ್ಲ. ದೇವರು ಇದಕ್ಕಿಂತ ಹೆಚ್ಚಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ತನ್ನ ಮಕ್ಕಳಿಂದ. ಈಗ ತನ್ನ ಮಕ್ಕಳ ಮುಂದೆ ನಿಂತು ಇದನ್ನು ಕೊಡಿ ಅಂತ ದೇವರು ಕೇಳಬೇಕಾದ್ರೆ ತನ್ನ ಮಕ್ಕಳು ಇದನ್ನು ದೇವ್ರಿಗೆ ಹೆಂಗೆ ಕೊಡಬೇಕು ಅನ್ನುವಂತಹದ್ದು ದೇವರು ಮೊದಲೇ ಕಲಿಸ್ಬೇಕಾ ಬೇಡವಾ? ನಾವು ದೇವ್ರಿಗೆ ಹೆಂಗೆ ಕೊಡಬೇಕು ಅನ್ನುವಂತಹದ್ದನ್ನು ನಮಗೆ ಮೊದಲೇ ದೇವ್ರು ಹೇಳ್ಕೊಡ್ಬೇಕು. ಹೆಂಗೆ ಕೊಡಬೇಕು ದೇವರು ಕೊಡಬೇಕಾದ್ರೆ? ಯಾವ ಥರ ಕೊಡಬೇಕು? ನಮ್ಮ ಮನಸ್ಸು ಹೇಗಿರಬೇಕು ದೇವರು ಕೊಡಬೇಕಾದ್ರೆ? ಇದು ನಮ್ಗೆ ಅರ್ಥ ಆಗಬೇಕಾದ್ರೆ, ಇದು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಮೊಟ್ಟ ಮೊದಲು ದೇವರು ತನ್ನ ಮಕ್ಕಳನ್ನು ಕೇಳಿಲ್ಲ, ಕೊಡಿ ಅಂತ ಹೇಳಿ ಮಕ್ಕಳನ್ನು ಕೇಳಿಲ್ಲ. ದೇವರು ಏನು ಮಾಡಿದ್ರು ಗೊತ್ತಾ? ದೇವರು ಮೊಟ್ಟ ಮೊದಲು ಕೊಟ್ಟು ತೋರಿಸಿದ್ರು. ಮತ್ತೆ ಹೇಳ್ತಿದ್ದೀನಿ,
ಮೊಟ್ಟ ಮೊದಲು ಮಕ್ಕಳ ಹತ್ರ ನೀವು ಇದು ಬೇಕು, ನಿಮ್ಮ ಹತ್ರದಿಂದ ನನಗೆ ಈ ಎಕ್ಸ್ಪೆಕ್ಟೇಷನ್ ಇದೆ ಅಂತ ದೇವ್ರು ಕೇಳಿಲ್ಲ. ಏನು ಮಾಡಿದ್ರು? ಮೊಟ್ಟ ಮೊದಲು ತಾನು ಕೊಟ್ಟಿದ್ದನ್ನು ನಾವು ನೋಡ್ತಿದ್ದೀವ? ದೇವ್ರು ಕೊಟ್ಟಿರುವಂತಹದನ್ನು ನಾವು ನೋಡ್ತಿದ್ದೀವ ಇಲ್ವಾ? ಏನೇನು ಕೊಟ್ಟರು ಇಷ್ಟಕ್ಕೂ ದೇವರು ನಮಗೆ? ಈ ಪ್ರಕೃತಿನೇ ಒಂದು ಸರಿ ನೋಡಿ ಪ್ರಿಯರೇ, ದೇವ್ರು ಸೃಷ್ಟಿ ಮಾಡಿರುವಂತಹ ವಸ್ತುಗಳನ್ನು. ಇದರಲ್ಲಿ ಎಲ್ಲ ದೇವ್ರದ್ದೇನ ನಮ್ಮದೇನಾದರೂ ಇಟ್ಟಿದ್ದೀವ ಪ್ರಿಯರೇ? ನಮ್ಮದೇನಾದರೂ ಇಟ್ಟಿದ್ದೀವ? ಏನಾದರೂ ಸ್ವಲ್ಪ ಚಿಕ್ಕ ಚಿಕ್ಕ ಪದಾರ್ಥಗಳನ್ನಾದರೂ ಇಟ್ಟಿದ್ದೀವ? ಖಂಡಿತವಾಗ್ಲೂ ಇಲ್ಲ. ಸೂರ್ಯ 15,000 ಕೋಟಿ ವರ್ಷಗಳಿಂದ ಉರಿತಾನೇ ಇದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ. ಸೂರ್ಯ ಉರಿತಾನೆ ಇದ್ದಾನೆ ಅಂತ ಹೇಳಿದರೆ ತನ್ನನ್ನು ತಾನು ಏನು ಮಾಡ್ತಿದ್ದಾನೆ? ಸೂರ್ಯ ತನ್ನನ್ನು ತಾನು ಏನು ಮಾಡ್ತಿದ್ದಾನೆ? ಸಮರ್ಪಿಸ್ಕೊಳ್ತಿದ್ದಾನೆ. ಹೌದಾ ಇಲ್ವಾ? ನಮಗೋಸ್ಕರ. ಅದು ನಮಗೆ ದೇವರು ಕೊಟ್ಟಿರುವಂಥ ಗಿಫ್ಟ್. ಯಾರನ್ನು? ಸೂರ್ಯನನ್ನು. ಈಗ ಸೂರ್ಯ ಏನು ಮಾಡ್ತಿದ್ದಾನೆ? ತನ್ನನ್ನು ಸುಟ್ಕೊಂಡು ಸೂರ್ಯನಲ್ಲಿ ಒಂದು ರಿಯಾಕ್ಷನ್ ನಡೀತಿರುತ್ತೆ ಪ್ರಿಯರೇ. ಫ್ಯೂಷನ್ ರಿಯಾಕ್ಷನ್, ಇದನ್ನು ನೀವು ಕೇಳಿರ್ತೀರ. ಫ್ಯೂಷನ್ ರಿಯಾಕ್ಷನ್ ಅನ್ನುವಂಥದ್ರಲ್ಲಿ ಫ್ಯೂಷನ್ ರಿಯಾಕ್ಷನ್ ನಡೆದ್ರೇ ಸೂರ್ಯನಿಂದ ನಮಗೆ ಬೆಳಕು ಬರುತ್ತೆ. ಅಂದರೆ ಪ್ರತಿ ಸೆಕೆಂಡು ಸಹ ಸೂರ್ಯ ನಮಗೆ ಬೆಳಕು ಕೊಡಬೇಕಾದ್ರೆ ತನ್ನನ್ನು ತಾನೇ ಸುಟ್ಕೊಳ್ತಾ ಇರಬೇಕು. ಇದರಿಂದ ನಮಗೇನು ಅರ್ಥ ಆಗ್ತಿದೆ? ದೇವರು ನಮಗೆ ಕೊಟ್ಟಿರುವಂತಹ ಪ್ರತಿಯೊಂದನ್ನು, ದೇವರು ನಮಗೆ ಅರ್ಪಣೆಯಾಗಿ ಕೊಟ್ಟಿರುವಂತಹ ವಿಚಾರಗಳು ಏನಾಗ್ತಿದೆ? ನಮಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗ್ತಿದೆ. ಅರ್ಪಣೆ, ನಾವು ದೇವರು ಕೊಡುವಂಥ ಅರ್ಪಣೆ ಹೆಂಗಿರಬೇಕು? ದೇವರು ನಮಗೆ ಕೊಟ್ಟಂತೆ ಇರಬೇಕು. ಇದೆಯಾ? ಒಂದು ಯಾವುದೋ ಒಂದು ಪಶುವನ್ನು ತೊಗೊಂಡು ನೋಡಿ, ಅಥವಾ ಒಂದು ಕೋಳಿಯನ್ನು ತೊಗೊಂಡು ನೋಡಿ. ನಿಮಗೆಲ್ಲ ಹತ್ತಿರವಾಗಿರುವಂಥ ಪ್ರಾಣಿ ಅಲ್ವಾ? ಪಕ್ಷಿ ಅಲ್ವಾ? ಓಕೆ, ನೀವೊಂದು ಕೋಳಿಯನ್ನು ತೊಗೊಂಡು ನೋಡಿದಾಗ ಅದು ಸಂಪೂರ್ಣವಾಗಿ ಸಮರ್ಪಣೆ ಆಗ್ತಿದೆ ನಮಗೆ. ಹೌದಾ ಇಲ್ವಾ? ದೇವರು ಕೊಟ್ಟಿರುವಂತಹದ್ದು ಅದು. ಅದೇನಾಗ್ತಿದೆ ನಮಗೋಸ್ಕರ? ಸಂಪೂರ್ಣ ಸಮರ್ಪಣೆ, ಅರ್ಪಣೆ ಆಗ್ತಿದೆಯಾ ಇಲ್ವಾ? ಕೋಳಿಯನ್ನು ಬಿಡೋದಿಲ್ಲ, ಕೋಳಿಯಿಂದ ಬರುವಂಥ ಮೊಟ್ಟೆಯನ್ನು ಬಿಡೋದಿಲ್ಲ. ಹೌದಾ? ಕೋಳಿಯ ಮರಿಗಳನ್ನು ಬಿಡೋದಿಲ್ಲ. ನಾವು ಯಾವುದನ್ನು ಬಿಟ್ಟು ಕೋಳಿಗೆ ನೀನೇ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀವಿ? ಹೇಳಿ, ಯಾವುದನ್ನಾದರೂ ಹೇಳಿದ್ದೀವ? ಇಲ್ಲ. ಅದು ನಮಗೆ ದೇವರು ಕೊಟ್ಟಂತಹ ಉಡುಗೊರೆ. ಅದು ನಮಗೋಸ್ಕರ ಸಂಪೂರ್ಣವಾಗಿ ಅರ್ಪಣೆ ಆಗ್ತಿದೆ. ಈಗ ಇಷ್ಟೊತ್ತು ಇದನ್ನೇನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ದೇವ್ರಿಗೆ ಹೆಂಗೆ ಕೊಡಬೇಕು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಮೊಟ್ಟ ಮೊದಲು ಏನು ಗೊತ್ತಾಗಬೇಕು? ದೇವರು ನಮಗೆ ಹೆಂಗೆ ಕೊಟ್ಟರು ಅಂತ ಗೊತ್ತಾದರೆ ಈಗ ನಾವು ದೇವ್ರಿಗೆ ಹೆಂಗೆ ಕೊಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಹೆಂಗೆ ಕೊಟ್ಟರು ದೇವರು ನಮಗೆ? ಸಂಪೂರ್ಣವಾಗಿ. ಹೌದಾ? ಪೂರ್ಣ ಶಕ್ತಿಯಿಂದ ಮಾಡಿದಂತಹ ಈ ಸೃಷ್ಟಿ, ಅದಕ್ಕೆ ಪೂರ್ಣ ಬಲದಿಂದ, ಆತ್ಮದಿಂದ, ಸತ್ಯದಿಂದ ಆರಾಧನೆ ಮಾಡಬೇಕು. ಅಂದರೆ ಆರಾಧನೆ ಹಂಗೆ ಮಾಡಬೇಕು ಅಂತ ಏನಕ್ಕೆ ಕೇಳಿದ್ದಾರೆ ದೇವರು? ಏಕೆಂದರೆ ಪೂರ್ಣ ಬಲದಿಂದ ಪೂರ್ಣವಾಗಿ ಆಲೋಚನೆ ಮಾಡಿ, ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆಲೋಚನೆ ಮಾಡಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋದಕ್ಕೋಸ್ಕರ. ಈಗ ದೇವರು ಕೊಟ್ಟಂಥ ಅರ್ಪಣೆಯನ್ನು ನೋಡಿ ಮುಗಿಸಿದ್ದೀವಿ. ಈಗ ನಾವೇನೇನು ಕೊಡ್ತೀವಿ ದೇವರಿಗೆ ಹೇಳಿ? ದೇವ್ರು ಕೊಟ್ಟಂಥ ಅರ್ಪಣೆಯನ್ನು ನೋಡಿದ್ವಾ? ಓಕೆ, ಈಗ ನಾವು ದೇವರಿಗೆ ಅರ್ಪಣೆಯಾಗಿ ಏನೇನನ್ನು ಕೊಡ್ತೀವಿ? ಮೊಟ್ಟ ಮೊದಲು ನಮ್ಮ ಕ್ರೈಸ್ತರ ವಿಚಾರ ಮಾತಾಡೋಣ, ಅದಾದಮೇಲೆ ಇತರ ಜನರ ವಿಚಾರ ಮಾತಾಡೋಣ. ಕ್ರೈಸ್ತರಾಗಿ ನಾವೇನೇನನ್ನು ಕೊಡ್ತಾ ಇದ್ದೀವಿ ದೇವರಿಗೆ? ಮತ್ತೆ ಹೇಳ್ತಿದ್ದೀನಿ, ಕಾಣಿಕೆಗೋಸ್ಕರ, ದಶಮಾಂಶಕ್ಕೋಸ್ಕರ ಈ ಅಂಶವನ್ನು ಮಾಡ್ತಿಲ್ಲ. ಓಕೆ, ಕ್ರೈಸ್ತರಾಗಿ ನಾವೇನೇನು ಕೊಡ್ತಿದ್ದೀವಿ ಪ್ರಿಯರೇ ದೇವರಿಗೆ? ವರ್ಷಕ್ಕೊಂದ್ಸರಿ ಹೋಗುವಂತಹದ್ದು ಸಭೆಗೆ ಹೋಗಿ ಏನು ಮಾಡ್ತೀವಿ? ವರ್ಷಕ್ಕೊಂದ್ಸರಿ ಸಭೆಗೆ ಹೋಗಿ ಅಲ್ಲೊಂದು ಟೇಬಲ್ ಇರುತ್ತೆ, ಅಲ್ಲೇ ಕ್ಯಾಂಡಲ್ ಇರುತ್ತೆ. ಇಲ್ಲಾಂದರೆ ಕ್ಯಾಂಡಲನ್ನು ತೊಗೊಂಬರ್ತೀವಿ, ಒಂದು 10 ರೂಪಾಯಿನೋ 5 ರೂಪಾಯಿನೋ ಕೊಟ್ಟು ತೊಗೊಂಬಂದು ಅದನ್ನು ಟೇಬಲ್ ಮೇಲೆ ಹಚ್ಚಿ ಕೈ ಒಂದು ಸರಿ ಮುಗಿದು ಹೋದರೆ ಮತ್ತೆ ನಾವು ಕಾಣಿಸ್ಕೊಳ್ಳುವಂತಹದ್ದು ಮುಂದಿನ ವರ್ಷ. ಅಂದರೆ ನಾವು ದೇವ್ರಿಗೆ ಏನು ಕೊಟ್ವಿ? ಕ್ಯಾಂಡಲ. ಓಕೆ, ನಾವು ಕ್ಯಾಂಡಲನ್ನು ಕೊಟ್ವಿ. ಇದು ಕ್ರೈಸ್ತರ ಪರಿಸ್ಥಿತಿ. ನಾವು ದೇವ್ರಿಗೆ ಏನು ಕೊಡ್ತಿದ್ದೀವಿ ಅಂದರೆ ಕ್ಯಾಂಡಲನ್ನು ಕೊಡ್ತಿದ್ದೀವಿ ಅಂತ ಹೇಳಿ ಕೈ ಎತ್ತುತ್ತಿದ್ದೀವಿ. ಇನ್ನು ಇತರೆ ಜನ ಪ್ರಪಂಚದಲ್ಲಿ ಅವರು ಸಹ ದೇವರು ಅಂತಿದ್ದಾರಲ್ವ ಪ್ರಿಯರೇ? ನಾರ್ಮಲಾಗಿ ಪ್ರಪಂಚ ಪೂರ್ತಿ ಏನೇನನ್ನು ಕೊಡ್ತಿದ್ದಾರೆ ದೇವರಿಗೆ? ಸ್ವಲ್ಪ ಜನ ಕೂದಲನ್ನು ಕೊಟ್ಟು ಬರ್ತಿರ್ತಾರೆ. ಹೌದಾ ಇಲ್ವಾ? ನಾವು ಕ್ಯಾಂಡಲನ್ನು ಕೊಟ್ವಿ, ಅದೇ ಕರೆಂಟ್ ಇಲ್ವಾ ದೇವ್ರ ಹತ್ರ? ಓಕೆ, ಈ ಅರ್ಥದಲ್ಲಿ ನಾವು ಕ್ಯಾಂಡಲನ್ನು ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದಷ್ಟು ಜನ ನಾವು ದೇವರಿಗೆ ಕೂದಲನ್ನು ಕೊಡ್ತೀವಿ, ತಲೆ ಕೂದಲನ್ನು. ಓಕೆ ಪ್ರಿಯರೇ, ನೀವೇ ಯೋಚನೆ ಮಾಡಿ. ನಿಮ್ಮನ್ನು ಬಹಳ ಬಹಳ ಪ್ರೀತಿ ಮಾಡುವಂತಹ ವ್ಯಕ್ತಿ ಯಾರಾದರೂ ನಿಮ್ಮ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಬೇಡ, ನೀವು ತುಂಬ ಮದುವೆಯಾಗಿ ತುಂಬ ಪ್ರೀತಿಸ್ತಿರುವಂತಹ ನಿಮ್ಮ ಹೆಂಡತಿಯ ಬರ್ಡೇ ಇರುತ್ತೆ, ಅಥವಾ ಗಂಡನ ಬರ್ಡೇ ಇರುತ್ತೆ. ಈಗ ನನ್ನ ಪ್ರೀತಿ ಮಾಡುವಂತಹ ಹೆಂಡತಿಗೋ ಗಂಡನಿಗೋ ಗಿಫ್ಟ್ ಕೊಡಬೇಕು ಬರ್ಡೇ ದಿನ ಅಂತ ಹೇಳಿದಾಗ, ನಿಮ್ಮ ತಲೆ ಕೂದಲಲ್ಲಿ ಕೆಲವನ್ನು ತೆಗೆದು ಆ ಬಾಕ್ಸಲ್ಲಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿ, ಅದಾದಮೇಲೆ ಲೇಬಲೆಲ್ಲ ಹಾಕಿ ಗ್ರ್ಯಾಂಡಾಗಿ ಅದನ್ನು ಪ್ಯಾಕ್ ಮಾಡಿ ತೊಗೊಂಬಂದು ಕೊಟ್ರಿ ಅಂತ ಅಂದ್ಕೊಳ್ಳಿ. ಹೆಂಗಿರುತ್ತೆ ರಿಯಾಕ್ಷನು ಅಂತ ಹೇಳಿ? ಹೆಂಗಿರುತ್ತೆ ರಿಯಾಕ್ಷನ್?
ಸ್ವೀಕಾರ ಮಾಡ್ಕೋತಾರ ನೀಟಾಗಿ, ನಿನ್ನ ಗಿಫ್ಟನ್ನು ನಾನು ಯಾವತ್ತೂ ಮರೆಯೋದಿಲ್ಲ, ಈ ಥರ ಎಲ್ಲ ಸ್ವೀಕಾರ ಮಾಡ್ಕೋತಾರ. ನಿಮ್ಮನ್ನು ಒಂದು 50 ವರ್ಷನೋ 40 ವರ್ಷನೋ ಪ್ರೀತಿ ಮಾಡುವಂತಹ ವ್ಯಕ್ತಿನೇ ಸಹಿಸ್ಕೊಳ್ಳಿಲ್ಲ ನೀವು ತಲೆ ಕೂದಲನ್ನು ಕೊಟ್ಟಾಗ. ನಿಮಗೋಸ್ಕರ ಕೋಟಿ ಥರ ಸೃಷ್ಟಿ ಮಾಡಿದಂತಹ ದೇವರು ಹೆಂಗೆ ಸಹಿಸ್ಕೋತಾರೆ ಕೊಟ್ಟಾಗ? ಅವ್ರು ಸ್ವೀಕಾರ ಮಾಡ್ಕೋತಾರೆ. ಇಲ್ಲಿ ಪ್ರೀತಿ ಮಾಡಿದಂತಹ ಮನುಷ್ಯ ಒಂದು 4-5 ವರ್ಷ ಬೇಡ ಮದುವೆ ಆಗಿ ಒಂದು 4-5 ವರ್ಷ ಆಗಿರುವಂತಹ ವ್ಯಕ್ತಿನೇ ಸ್ವೀಕಾರ ಮಾಡ್ಕೊಳ್ಳಿಲ್ಲ ನೀವು ಕೊಟ್ಟಂಥ ಉಡುಗೊರೆಯನ್ನು, ನೀವು ಕೊಟ್ಟಂಥ ತಲೆ ಕೂದಲನ್ನು. ಇನ್ನು ದೇವ್ರು ಹೆಂಗೆ ಸ್ವೀಕಾರ ಮಾಡ್ಕೋತಾರೆ? ಇವರು ಬರುವಂಥ ಲಾಭ ಏನೂ ಇಲ್ಲದೆ ಹೋದರೆ ಇನ್ನು ದೇವ್ರಿಗೆ ಬರುವಂಥ ಲಾಭ ಏನಾದರೂ ಇದೆಯಾ ಇದರಿಂದ? ಕ್ರೈಸ್ತರಾಗಿ ನಾವು ಕ್ಯಾಂಡಲನ್ನು ಹಚ್ತಿದ್ದೀವಿ ಕರೆಂಟ್ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಅವರು ತಲೆ ಕೂದಲು. ಇನ್ನೊಂದು ಸ್ವಲ್ಪ ಜನ ನಾವು ದೇವರಿಗೆ ತೆಂಗಿನಕಾಯನ್ನು ಕೊಡ್ತೀವಿ, ಹೌದಾ ಪ್ರಿಯರೇ? ಓಕೆ, ಇದರಿಂದ ಏನು ಮಾಡ್ತಾರೆ ಅಂತ ಹೇಳಿದೆ ಇವರು. ಅಂದರೆ ನಾವು ಒಂದು ಉಡುಗೊರೆಯನ್ನು ಕೊಟ್ಟಾಗ ಆ ವ್ಯಕ್ತಿಗೆ ಏನಾದರೂ ಉಪಯೋಗ ಇರಬೇಕು, ಹೌದಾ ಇಲ್ವಾ? ನಾವು ಉಡುಗೊರೆಯನ್ನು ಏನಕ್ಕೋಸ್ಕರ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ? ಆ ವ್ಯಕ್ತಿಗೆ ಅದರಿಂದ ಏನಾದರೂ ಉಪಯೋಗ ಇರಬೇಕು, ಹೌದಾ ಇಲ್ವಾ? 20 ವಯಸ್ಸಾಗಿದೆ ಅಂತ ಅಂದ್ಕೊಳ್ಳಿ, ಆ 20 ವಯಸ್ಸಾಗಿರುವಂತಹ ಆ ವ್ಯಕ್ತಿಗೆ ಉಪಯೋಗ ಇರುವಂಥ ಉಡುಗೊರೆಯನ್ನೇ ನೀವು ಕೊಡ್ತೀರಾ, ಹೌದಾ? ಸ್ಲೇಟನ್ನು ಚಾಕ್ಪೀಸನ್ನು ತೊಗೊಂಡೋಗಿ ಕೊಟ್ರಿ ಅಂತ ಅಂದ್ಕೊಳ್ಳಿ 20 ವರ್ಷ ಇರುವಂತಹ ಹುಡುಗನಿಗೆ, ಸರಿ ಇರುತ್ತಾ ಅದು? ಇಲ್ಲ, ಆ ಹುಡುಗನಿಗೆ ಅದರಿಂದ ಉಪಯೋಗ ಇಲ್ಲ. ಅಂದರೆ ನಾವು ಒಬ್ಬ ವ್ಯಕ್ತಿಗೆ ಏನಾದರೂ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಕೊಡುವಂಥ ವ್ಯಕ್ತಿಗೆ ನಾವು ಕೊಡುವಂಥ ಉಡುಗೊರೆಯಿಂದ ಉಪಯೋಗ ಇರಬೇಕು. ಇದೆಯಾ ದೇವರಿಗೆ ನಾವು ಕೊಡ್ತಿರುವಂಥದ್ದು ಏನಾದರೂ? ಅದು ಏನಾದರೂ ಪೂರ್ಣ ಮನಸ್ಸಿನಿಂದ ಏನಾದರೂ ಕೊಡ್ತೀವ ಪ್ರಿಯರೇ? ಆ ತೆಂಗಿನಕಾಯಿನ ತೊಗೊಂಡು ಹೋಗ್ತೀವಿ, ಎಷ್ಟು ಸೈಜಲ್ಲಿರುತ್ತೆ? ನಾವು ಮನೆಗೆ ಚಟ್ನಿಗೋಸ್ಕರ ತರುವಂತಹದ್ದು ಎಷ್ಟೋ ದೊಡ್ಡದಾಗಿರುತ್ತೆ. ದೇವ್ರಿಗೆ ಕೊಡುವಂತಹದ್ದು ಮಾತ್ರ ದೇವ್ರಿಗೆ ಕೊಡಬೇಕು. ಆ ಜಾಗದಲ್ಲಿ ಸೇಲ್ ಮಾಡ್ತಿರ್ತಾರಲ್ವ, ಅವ್ರಿಗೆ ಗೊತ್ತು ಜನ ಯಾರೂ ಸಹ ದೊಡ್ಡದಾಗಿದ್ದರೆ ತೊಗೊಂಡು ಹೋಗಲ್ಲ ಅಂತ ಹೇಳಿ ಮಾರುವಂಥವ್ರು ಸಹ ಚಿಕ್ಕದೇ ತೊಗೊಂಬಂದು ಇಟ್ಕೊಂಡಿರ್ತಾರೆ. ದೇವ್ರಿಗೋಸ್ಕರ ಹಣ್ಣನ್ನು ಕೊಡಬೇಕಾದ್ರೆ ಒಂದು ಆರೆಂಜ್ ಅಂದರೆ ಇಷ್ಟೇ ಇರುತ್ತೆ, ಅದು ನಮ್ಮ ಮನೆಗೆ ತರುವಂತಹದ್ದು ಪುಷ್ಟಿಯಾಗಿರುತ್ತೆ. ಏನರ್ಥ ಆಯಿತು ಇದರಿಂದ? ಕ್ರೈಸ್ತರಾಗಿ ನಾವು ಕ್ಯಾಂಡಲನ್ನು ಹಚ್ತಿದ್ದೀವಿ, ಇದು ದೇವರಿಗೆ ಅಂತಿದ್ದೀವಿ. ಎಷ್ಟು ನಿಮಿಷ ಇರುತ್ತೆ ಅದು? ಒಂದು ಅರ್ಧ ಗಂಟೆ ಇರುತ್ತೆ. ಅದಾದಮೇಲೆ ನೀವು ದೇವ್ರಿಗೆ ಕೊಟ್ಟಿದ್ದೇನಾಯಿತು? ಕರಗೋಯ್ತು. ನಾವು ದೇವ್ರಿಗೆ ಕೊಡುವಂತಹದ್ದು ಹೀಗೆ, ಹೌದಾ? ಇನ್ನೊಂದು ಸ್ವಲ್ಪ ಜನ ಇದು ಯಾವುದು ಬೇಡ ಅಂತ ಹೇಳಿ ಕೋಳಿನೋ ಮೇಕೆನೋ ತೊಗೊಂಡು ಹೋಗಿ ಬಲಿ ಕೊಟ್ಬಿಡುವಂತಹದ್ದು, ಇದು ದೇವರಿಗೆ ಅಂತ ಹೇಳಿ. ವರ್ಷಕ್ಕೊಂದು ಸರಿನೋ 6 ತಿಂಗಳಿಗೊಂದು ಸರಿನೋ ಏನಾದರೂ ಉಪಯೋಗ ಇದೆಯಾ ದೇವರಿಗೆ? ಒಂದು ವಚನವನ್ನು ನೋಡಿ ಪ್ರಿಯರೇ, ನಾವು ಕೊಡುವಂತಹದ್ರಿಂದ ಬಾಧೆ ಪಟ್ಟು ದೇವರು ಬರೆಸಿರುವಂತಹ ವಚನ. ಕೀರ್ತನೆಗಳು 50ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 50ನೇ ಅಧ್ಯಾಯ 9ನೇ ವಚನ. ಇದನ್ನು ಓದುವುದಕ್ಕಿಂತ ಮುಂಚೆ 59 ತೆಗೆದಿಟ್ಕೊಳ್ಳಿ ಪ್ರಿಯರೇ. ಇದನ್ನು ಏನಕ್ಕೋಸ್ಕರ ಓದ್ತಿದ್ದೀವಿ ಗೊತ್ತಾ? ನಾವು ದೇವರು ನಮಗೇನೇನು ಕೊಟ್ಟರು ಅಂತ ನೀವು ನೋಡಿದ್ರಿ. ಲೆಕ್ಕ ಇದೆಯಾ ದೇವರು ನಮಗೇನೇನು ಕೊಟ್ಟರು ಅನ್ನೋದಕ್ಕೆ? ಆ ಕೋಟಿ ರೂಪಾಯಲ್ಲಿ ಅಳಿಲಿಕ್ಕಾಗತ್ತಾ ಅದನ್ನು? ಈ ಪ್ರಪಂಚದಲ್ಲಿರುವಂಥ ಹಣವನ್ನೆಲ್ಲ ಒಂದು ಕಡೆ ತಂದಿಟ್ಟರು ಅಳಿಲಿಕ್ಕಾಗತ್ತಾ ದೇವರು ನಮಗೇನೇನು ಕೊಟ್ಟರು ಅನ್ನುವಂತಹದ್ದನ್ನು? ಇಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೋ ಅವ್ರ ಹತ್ರ ಇರುವಂಥ ಹಣವನ್ನೆಲ್ಲ ತಂದು ಒಂದು ಕಡೆ ಇಟ್ಟರು ದೇವರು ನಮಗೇನೇನು ಕೊಟ್ಟಿದ್ದಾರೆ ಇದಕ್ಕೆ 1% ಸಹ ಈ ಹಣ ತೂಗೋದಿಲ್ಲ. ಇದು ದೇವರು ನಮಗೆ ಕೊಟ್ಟಿರುವಂತಹದ್ದು. ಇದನ್ನು ನೀವು ನೋಡಿದ್ರಿ. ದೇವರು ನಮಗೆ ಕೊಟ್ಟಿರುವಂತಹದ್ದು ಏನು ಅಂತ ನೀವು ನೋಡಿದ್ರಿ. ಈಗ ನಾವು ದೇವರು ಕೊಡ್ತಾ ಇರುವಂತಹದ್ದು ಏನು ಅಂತಲೂ ನೀವು ನೋಡಿದ್ರಿ. ಕ್ಯಾಂಡಲು, ತಲೆ ಕೂದಲು, ತೆಂಗಿನಕಾಯಿ, ಈ ತರುವುಗಳನ್ನು ನಾವು ಕೊಡ್ತಿದ್ದೀವಿ. ನಾವು ಇದನ್ನು ಕೊಡ್ತಾ ಇರೋದಕ್ಕೋಸ್ಕರ ಏನನ್ನು ಕೋಳಿನ ತೊಗೊಂಡೋಗಿ ಬಲಿ ಕೊಡ್ತಿದ್ದೀವಿ, ಮೇಕೆಯನ್ನು ವರ್ಷಕ್ಕೊಂದು ಸರಿ 6 ತಿಂಗಳಿಗೊಂದು ಸರಿ ಕೊಟ್ಟು ಸುಮ್ಮನೆ ಆಗ್ತಿದ್ದೀವ? ಹಣ್ಣನ್ನು ಕೊಟ್ಟು ಸುಮ್ಮನೆ ಆಗ್ತಿದ್ದೀವ? ದೇವರಿಗೆ ಆಗ್ತಿದ್ದೀವಿ. ಈಗ ನಮ್ಮ ಈ ಅರ್ಪಣೆಯನ್ನು ನೋಡಿ ದೇವರು ಬಲಿ ಕೊಟ್ಟು ಸುಮ್ಮನೆ ಆಗ್ತೀರಾ? ಕ್ಯಾಂಡಲ್ ಹಚ್ಚಿ ಸುಮ್ಮನೆ ಆಗ್ತೀರಾ? ತೆಂಗಿನಕಾಯಿಯನ್ನು ಹಣ್ಣನ್ನು ಕೊಟ್ಟು ಸುಮ್ಮನೆ ಆಗ್ತೀರಾ? ಅದಕ್ಕೋಸ್ಕರ ಒಂದು ವಚನವನ್ನು ಬರೆಸಿದ್ದಾರೆ. ಈಗ ಓದಿ ಮಾತನ್ನು. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿಬೇಕಾಗಿಲ್ಲ. ಏನು ಹಿಂಗಂದರೆ ನಾವು ಮಾಡ್ತಿದ್ದೀವಲ್ವ, ವರ್ಷಕ್ಕೊಂದು ಸರಿ 6 ತಿಂಗಳಿಗೊಂದು ಸರಿ ದೇವರಿಗೆ ಅಂತ ಹೇಳಿ ತೊಗೊಂಡು ಹೋಗಿ ಕೊಡ್ತಿದ್ದೀವಲ್ವ, ಅದು ಬೇಕಾಗಿಲ್ವಂತೆ. ನಮ್ಮ ಮನೆಗಳಿಂದ ದೇವರಿಗೆ ಹೋರಿ ಬೇಕಾಗಿಲ್ಲ. ಹಾಂ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಿಲ್ಲ. ನಾವೊಂದು ಇದು ಕೊಟ್ವಲ್ವ, ನಾವು ಒಂದು ಕುರಿ ಕೊಟ್ವಿ, 2 ಕೋಳಿ ಕೊಟ್ಬಿಟ್ಟು ದೇವ್ರಿಗೆ ಅಂತ ಹೇಳಿದ್ವಾ ವರ್ಷಕ್ಕೊಂದು ಸರಿ. ದೇವ್ರು ಏನಂತಿದ್ದಾರಂತೆ? ನನ್ನ ಹತ್ರ ಇಲ್ಲ ಅಂತ ಅನ್ಕೋತಿದ್ದೀರಾ? ನೀವು ಒಂದು ಕುರಿ ಕೊಡ್ತಿದ್ದೀರಾ ಅಂದರೆ ನನ್ನ ಹತ್ರ ಕುರಿ ಇಲ್ವಾ? ನೀವು 2 ಕೋಳಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಗತಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಈಗ ದೇವ್ರು ಏನಂತಿದ್ದಾರೆ? ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಏನೇನಿದೆಯಂತೆ ದೇವ್ರ ಹತ್ರ?
ನಮ್ಮ ಹತ್ರ ಅದು ಮನೇಲಿರಲಿಲ್ಲ. ಅದನ್ನು ಕೊಂಡುಕೊಂಡು, ಆ ಕುರಿಯನ್ನು ಕೊಂಡುಕೊಂಡು, 2 ಕೋಳಿಯನ್ನು ಕೊಂಡುಕೊಂಡು ಹೋಗಿ ಕೊಟ್ವಿ ದೇವರಿಗೆ ಅಂತ ಹೇಳಿ. ದೇವ್ರ ಹತ್ರ ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಮುಂದೆ ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ಇದೆಲ್ಲ ಯಾರ್ದು? ನಾವು ದೇವರಿಗೆ ಮುಂದೆ ಕೊಟ್ಟು ಏನೋ ದೊಡ್ಡದಾಗಿ ಕೊಟ್ವಿ ಅಂತ ಅನ್ಕೊತಿದ್ದೀವಲ್ಲ. ಒಂದು ಕುರಿ ಕೊಟ್ಟು, ಒಂದು ಕ್ಯಾಂಡ್ಲನ್ನು ಹಚ್ಚಿ, ಅವನ ತೆಂಗಿನಕಾಯನ್ನು ಕೊಟ್ಟು, ತಲೆ ಕೂದಲನ್ನು ಕೊಟ್ಟು, ಪ್ರಪಂಚದಲ್ಲಿ ಈಗ ಪ್ರಸ್ತುತ ಏನೇನಿದೆ ಎಲ್ಲವೂ ಸಹ ದೇವರತ್ತೆ. ಹೆಂಗಿರುತ್ತೆ? ಸ್ಯಾಂಡಲ್ ಶಾಪನ್ನು ಇಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ನಾವು ಕಾಲಿಗೆ ಧರಿಸ್ತೀವಲ್ವ ಪಾದರಕ್ಷೆಗಳು. ಈ ಅಂಗಡಿಯನ್ನು ಒಬ್ಬ ವ್ಯಕ್ತಿಗೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ಅಂಗಡಿಯವನಿಗೆ ಏನು ತೊಗೊಂಡೋಗಿ ಕೊಡ್ತಿದ್ದೀವಿ ನಾವು? ನೀನೊಂದು ಪಾದರಕ್ಷೆ ಹೊಸ್ದಾಗಿ ತೊಗೊಂಬಂದಿದ್ದೀನಿ ಹಾಕೋ ಅನ್ನೋ ಹಾಗಿದೆ ನಾವು ದೇವರಿಗೆ ಕೊಡ್ತಿರುವಂತಹದ್ದು. ಹೌದಾ ಇಲ್ವಾ? ತಾನು ಸೃಷ್ಟಿ ಮಾಡಿರುವಂತಹ ಪ್ರಕೃತಿಯಿಂದ ಯಾವುದೋ ಒಂದೊಂದು ನಮ್ಮ ಹತ್ರ ಇರುವಂಥದ್ದೇ ಸ್ವಲ್ಪ. ತಾನು ಸೃಷ್ಟಿ ಮಾಡಿರುವಂಥ ಪ್ರಕೃತಿಲೆಲ್ಲ ಇದೆಯಾ ನಮ್ಮ ಹತ್ರ? ಇಲ್ಲ. ಅದರಲ್ಲೇ ಸ್ವಲ್ಪ ಇದೆ. ಅದರಲ್ಲಿ ಒಂದು ಪಾಯಿಂಟನ್ನು ತೊಗೊಂಡೋಗಿ ಮತ್ತೆ ದೇವ್ರ ಹತ್ರ ಕೊಟ್ಟರೆ ಹೆಂಗಿರುತ್ತೆ ಅದು? ಇದರಿಂದ ನಮಗೇನು ಅರ್ಥ ಆಯಿತು? ನಮ್ಮ ಅರ್ಪಣೆ ದೇವರಿಗೆ ಸಂತೋಷವನ್ನು ಕೊಡ್ತಿಲ್ಲ. ದೇವರು ಕೋರ್ಕೊಳ್ತಿರುವಂತಹದ್ದು ಇದು ಅಲ್ಲ. ನಾವು ಕೊಟ್ಟಿರುವಂಥದ್ದು ಯಾವುದಾದ್ರೂ ದೇವ್ರಿಗೆ ಉಪಯೋಗ ಬರ್ತಿದೆಯಾ? ಕೆಲಸಕ್ಕೆ ಬರ್ತಿದೆಯಾ? ಇಲ್ಲ. ನಾನು ಆಗಲೇ ಹೇಳಿದೆ, ಒಬ್ಬರಿಗೆ ನಾವೇನಾದರೂ ಕೊಡ್ತಿದ್ದೀವಿ. ನೀವು ಒಂದು ಬರ್ಡೇ ಗಿಫ್ಟನ್ನು ಕೊಡ್ತೀರಾ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ಗಿಫ್ಟನ್ನು ಕೊಡ್ತಿದ್ದೀರಾ ಅಂದರೆ, ಕೊಡ್ತಿರುವಂಥ ವ್ಯಕ್ತಿಗೆ ಅದರಿಂದ ಏನಾದರೂ ಉಪಯೋಗ ಇರಬೇಕು. ಹೌದಾ ಇಲ್ವಾ? 25 ವರ್ಷ, ನಾನು ಆಗಲೇ ಹೇಳಿದೆ, 25 ವರ್ಷದವನಿಗೆ 2 ವರ್ಷ ಚಿಕ್ಕ ಮಗು ಆಟ ಆಡುವಂತಹ ಆಟದ ವಸ್ತುವನ್ನು ಕೊಟ್ಟರೆ ಹೇಗಿರುತ್ತೆ? ಉಪಯೋಗ ಇಲ್ಲ. ನಾವು ದೇವರಿಗೆ ಇದನ್ನೆಲ್ಲ ಕೊಟ್ಟರೆ ಏನಾದರೂ ಉಪಯೋಗ ಇದೆಯಾ? ಇನ್ನೊಂದು ಮಾತನ್ನು ನೋಡಿ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 12ನೇ ವಚನ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 12ನೇ ವಚನ. 11ನೇ ವಚನದಿಂದ ಓದಿ ಪ್ರಿಯರೇ. 1:11. ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯೆನು. ಸಾಕು. ಇದನ್ನೇ ಅಲ್ವಾ ನಾವು ಇಷ್ಟು ವರ್ಷ ಮಾಡಿದ್ದು? ಇದನ್ನೇ ಅಲ್ವಾ ಈ ಪ್ರಪಂಚ ಮಾಡ್ತಿರುವಂತಹದ್ದು? ದೇವರಿಗೆ ಏನೋ ಕೊಡಬೇಕು, ಏನೋ ಅಭಿಷೇಕ ಮಾಡಬೇಕು, ಏನೋ ಮಾಡಬೇಕು, ಇದರ ರಕ್ತ ದೇವರ ಮುಂದೆ ಸುರಿಬೇಕು, ಅದು ಆಗ ದೇವರಿಗೆ ಸಲ್ಲತ್ತೆ. ನಿಜವಾಗಲೂ ದೇವರೇ ಆಗಿದ್ದರೆ ಇದನ್ನು ಅಂತ ಇದ್ರು ಪ್ರಿಯರೇ. ಏನಂತ ಅದು? ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೆ ಏಕೆ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿದೆ ಅಂದರೆ, ನನಗೆ ಅದರಿಂದ ಏನು ಉಪಯೋಗ ಇದೆ? ಅದನ್ನು ಕುಯ್ತೀರಾ, ಓಕೆ, ನನ್ನ ಹೆಸರು ಹೇಳ್ಕೊಂಡು ಮತ್ತೆ ನೀವೇ ತಿಂತೀರಾ. ಇದರಿಂದ ಏನಾದರೂ ಉಪಯೋಗ ಇದೆಯಾ ದೇವರಿಗೆ? ಇಲ್ಲ. ನಾವು ಕೊಟ್ಟಂತಹ ಕ್ಯಾಂಡ್ಲಿಂದನೂ ಏನೂ ಉಪಯೋಗ ಇಲ್ಲ. ನಾವು ಸಮರ್ಪಿಸಿದ ನಾವು ಪ್ರತಿದಿನ ಸಮರ್ಪಿಸ್ತಿರುವಂತಹದ್ದು, ನಾವು ತಿಂಗಳಿಗೊಮ್ಮೆ ಸಮರ್ಪಿಸ್ತಿರುವಂತಹದ್ದು, ವರ್ಷಕ್ಕೊಮ್ಮೆ ಸಮರ್ಪಿಸ್ತಿರುವಂತಹ ಪ್ರತಿಯೊಂದೊಂದು ವಸ್ತುಗಳಿಂದಲೂ ದೇವರಿಗೆ ಯಾವ ಉಪಯೋಗವೂ ಇಲ್ಲ. ಇದೆಲ್ಲ ದೇವ್ರಿಗೆ ಬೇಕಾಗಿರುವಂತಹದ್ದು. ಈ ಪ್ರಕೃತಿಯಲ್ಲಿರುವಂತಹದ್ದೆಲ್ಲ ಪ್ರಿಯರೇ ದೇವ್ರಿಗೆ ಬೇಕಾಗಿರುವಂತಹದ್ದು. ದೇವ್ರಿಗೆ ಬೇರೆ ಏನೋ ಪ್ಲ್ಯಾನ್ ಇದೆ. ಇವಾಗ ಆ ಪ್ಲ್ಯಾನ್ ಏನು ಅಂತ ಹೇಳಿ ನೋಡೋಣ. ಆ ದೇವ್ರಿಗೆ ನಿಜವಾಗ್ಲೂ ಬೇಕಾಗಿರುವಂತಹದ್ದು ಏನು? ಬ್ರದರ್, ಓಕೆ, ಹಾಗಾದರೆ ನೀವು ಕ್ರೈಸ್ತರು ಕೊಡ್ತಿರುವಂಥ ಕ್ಯಾಂಡ್ಲು ಸಹ ಬೇಡ ಅಂದ್ರಿ, ತಲೆ ಕೂದಲು ಬೇಡ ಅಂದ್ರಿ, ತೆಂಗಿನಕಾಯಿನೂ ಬೇಡ ಅಂದ್ರಿ, ಮತ್ತು ಇಷ್ಟಕ್ಕೂ ದೇವ್ರಿಗೆ ಏನು ಕೊಡಬೇಕು? ಇದನ್ನು ಮೀರಿ ದೇವ್ರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಅರ್ಪಣೆಯಾಗಿ ಇಷ್ಟು ಕೊಟ್ಟರು ಎಲ್ಲವನ್ನೂ ರಿಜೆಕ್ಟ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ದೇವ್ರಿಗೆ ಹಾಗಾದರೆ ಏನು ಕೊಡಬೇಕು? ಏನು ಕೊಟ್ಟರೆ ಆಕ್ಸೆಪ್ಟ್ ಮಾಡ್ತಾರೆ ದೇವರು? ದೇವರಿಗೆ ಇಷ್ಟಕರವಾಗಿರುವಂತಹ ವಸ್ತು ಏನು? ಇಷ್ಟಕರವಾಗಿರುವಂಥ ಕಾಣಿಕೆ ಏನು? ಇಷ್ಟಕರವಾಗಿರುವಂತಹ ಸಮರ್ಪಣೆ ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ,
ದೇವರಿಗೆ ಫೇವ್ರೆಟ್ ಏನು, ದೇವರಿಗೆ ಇಷ್ಟಕರವಾಗಿರುವಂಥದ್ದು ಏನು ಅಂತ ದೇವರೇ ಬರೆಸಿದ್ದಾರೆ. ಏನು ಕೊಡಬೇಕಂತೆ? ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆಯು. ಓಕೆ, ನಾನು ಆಗಲೇ ಹೇಳೋದು ಮರ್ತಿದ್ದೆ ಪ್ರಿಯರೇ. ಇದನ್ನು ಮತ್ತೆ ಓದೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪದ ಕಾಣಿಸ್ತಲ್ಲ, ಆರಾಧನೆ ಅನ್ನುವಂತಹದ್ದು. ಕ್ರೈಸ್ತರು ಕ್ಯಾಂಡಲ್ ಮಾತ್ರ ಅಲ್ಲ ಬ್ರದರ್, ನೀವು ಕ್ಯಾಂಡಲ್ ಮಾತ್ರ ಅಂದರೆ ನಾವು ದೇವ್ರಿಗೆ ಇನ್ನೊಂದು ಕೊಡ್ತೀವಿ ದೊಡ್ಡದಾಗಿ, ಅದನ್ನು ನೀವು ಮರ್ತು ಹೋದ್ರಿ. ಯಾವುದು ಗೊತ್ತಾ? ಚರ್ಚಿಗೆ ಕಾಲಿಟ್ಟಾಗಿಂದ 2 ಅವರ್ ಆದರೂ ಸಹ ಕಿರ್ಚ್ತಾ ಇರ್ತೀವಿ. ಏನಂತ? ಸ್ತುತಿ, ಸ್ತೋತ್ರ, ಆರಾಧನೆ ಅಂತ ಬಾಯಿ ಮಾತಿನಿಂದ. ಇದನ್ನು ಕೊಡ್ತಿದ್ದೀವಿ ಬ್ರದರ್, ಇದನ್ನು ನೀವು ಮರ್ತು ಬಿಟ್ರಿ. ಕ್ಯಾಂಡ್ಲ್ ಮಾತ್ರ ಕೊಡ್ತಾ ಇಲ್ಲ ನಾವು ದೇವರಿಗೆ. ಇದನ್ನು ಮರ್ತಿದ್ದೆ ಪ್ರಿಯ, ಕ್ಷಮಿಸಿ. ಇದನ್ನೂ ಸಹ ದೇವ್ರಿಗೆ ಕೊಡ್ತಿದ್ದೀವಿ, ಅದು ಬೇಡವಂತೆ ದೇವರಿಗೆ. ಏನೇನು ಕೊಡ್ತೀವಿ ನಾವು ಕ್ರೈಸ್ತರು ಕ್ಯಾಂಡಲ್ ಜೊತೆಯಲ್ಲಿ? ಸ್ತುತಿ, ಸ್ತೋತ್ರ, ಕೋಟ್ಯಾನುಕೋಟಿ ಸ್ತೋತ್ರ. ಎಷ್ಟು ಬೇಕೋ ನೀವೇ ತಗೊಳ್ಳಿ ಇದರಲ್ಲಿ. ಇದೂ ಸಹ ಬೇಡವಂತೆ. ಈಗ ಇದನ್ನು ಓದೋಣ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಾವು ದೇವರಿಗೆ ಏನು ಅರ್ಪಿಸಬೇಕು? ನಮ್ಮ ನಮ್ಮ ದೇಹಗಳನ್ನು. ಇಲ್ಲಿ ಯಾಗ ಅಂತ ಹೇಳಿ ಬರೆದಿಲ್ಲ ಪ್ರಿಯರೇ, ಅದಕ್ಕೆ ದೇವರು ಒತ್ತು ಕೊಟ್ಟು ಬರೆದಿದ್ದಾರೆ ಅದನ್ನು. ಏನಂತೆ? ಸಜೀವ ಯಾಗ. ನಾವು ಹೋಗಿ ಬೆಂಕಿಯ ಕುಂಡದ ಮೇಲೆ ಕೂತ್ಕೊಂಡು ಬೆಂಕಿ ಹಚ್ಕೊಳ್ಬೇಕು ಅನ್ನುವಂಥದ್ದಲ್ಲ ಇದರ ಉದ್ದೇಶ. ನಾವು ಸಜೀವವಾಗಿರಬೇಕು, ಅದರ ದೇವರ ಕೆಲಸಕ್ಕೆ ಬರಬೇಕು. ಅದನ್ನು ಸಜೀವ ಯಜ್ಞ ಅಂತ ಹೇಳಿ ಕರಿತೀವಿ. ಅರ್ಪಿಸ್ತಿದ್ದೀವ ನಮ್ಮ ದೇಹವನ್ನು? ಅರ್ಪಿಸ್ತಿದ್ದೀವ? ನಾವು ಈ ಥರ ದೇಹವನ್ನು ಅರ್ಪಿಸಿದ್ರೆ ಅದೇ ಏನಂತೆ? ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆಯು. ನಮ್ಮ ದೇಹದಿಂದನೂ ದೇವರ ಕೆಲಸಕ್ಕೆ ಬರ್ತಿದೆ, ಆ ದೇಹ ಸಮರ್ಪಿಸೋದ್ರಿಂದ ನಡೀತಿದೆಯಲ್ವ ಕೆಲಸ, ಆ ಕೆಲಸ ದೇವರಿಗೆ ಆರಾಧನೆ. ಅಂದರೆ ನಾವು ಒಂದನ್ನು ಕೊಟ್ಟರೆ 2 ಸಲ್ತಿದೆ ದೇವರಿಗೆ. ಈ ಕೆಲಸವನ್ನು ನಾವು ಮಾಡ್ತಿದ್ದೀವ? ದೇಹವನ್ನು ದೇವರಿಗೋಸ್ಕರ ಸಮರ್ಪಿಸ್ತಿದ್ದೀವ? ಎಷ್ಟು ಜನ ಸಮರ್ಪಿಸ್ತಿದ್ದೀವಿ? ಎಷ್ಟು ಜನ? ದೇಹವನ್ನು ದೇವರಿಗೆ ಸಮರ್ಪಿಸುವಂತಹದ್ದು ಅಂದರೆ ಏನು ಇಷ್ಟಕ್ಕೂ? ದೇವರಿಗೆ ದೇಹವನ್ನು ಕೊಡುವಂತಹದ್ದು ಅಂದರೆ ಏನು ಅಂತ ಆಲೋಚನೆ ಮಾಡುವುದಕ್ಕಿಂತ ಮುಂಚೆ, ನಾರ್ಮಲ್ ಆಗಿ ನಮ್ಮ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಯಾರಿಗೋಸ್ಕರ ದೇಹವನ್ನು ಸಮರ್ಪಿಸ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ. ಮಗು ಹುಟ್ಟಿದಂದಿನಿಂದ ಆ ಮಗುವನ್ನು ಒಂದು 3 ವರ್ಷ ಪಾಲನೆ ಪೋಷಣೆ ಮಾಡಿ ಬಿಡ್ತಾರೆ. ಓಕೆ, 3 ವರ್ಷ ಆದ ನಂತರ ತೊಗೊಂಡು ಹೋಗಿ ಪ್ರೀ ನರ್ಸರಿ ಹಾಕ್ತಾರೆ. ಅಂದರೆ ನರ್ಸರಿಗಿಂತ ಹಿಂದೆ ಇರುವಂಥ ಎಜುಕೇಷನ್ ಪ್ರೀ ನರ್ಸರಿಗೆ ಹಾಕ್ತಾರೆ. 1 ವರ್ಷ ಆಯಿತಾ, ಈಗ ನರ್ಸರಿಗೆ ಜಾಯಿನ್ ಮಾಡ್ತಾರೆ. ಅದು ಸಹ ಮುಗೀತಾ, LKG, UKG, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ಏನು ಮಾಡಿದ್ರು? ಮಗು ಹುಟ್ಟಿದಂದಿನಿಂದ ಅದನ್ನು 3 ವರ್ಷ ಅದರ ಪಾಲನೆ ಮಾಡಿ, ಅದಾದ ನಂತರ ತೊಗೊಂಡು ಕೊಟ್ವಿ. ಎಲ್ಲಿಗೆ? ವಿದ್ಯೆ ಕಲಿಯಲಿಕ್ಕೆ. ವಿದ್ಯೆ ಕಲಿಯುವಂತಹ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಓಕೆ, ನೀವು ವಿದ್ಯೆ ಕಲಿಯುವುದಕ್ಕೆ ಕೊಟ್ರಿ. ಅದಾದ ನಂತರ ಒಂದು 15 ವರ್ಷ ತನ್ನ ಎಜುಕೇಷನ್ ಪೂರ್ತಿಯಾದ ನಂತರ 6 ವರ್ಷದಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ 6 ವರ್ಷ ಇರುತ್ತೆ ನಾರ್ಮಲ್ ಆಗಿ. ಈ 6 ವರ್ಷದಿಂದ ಒಂದು 15 ವರ್ಷ ಆಗುವವರೆಗೆ ತನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. 15-16 ವರ್ಷ. ಓಕೆ, ಡಿಗ್ರಿ ಆಗುತ್ತೆ. ಈ 16 ವರ್ಷ ಯಾರಿಗೋಸ್ಕರ ಕಷ್ಟಪಟ್ಟ? ಓದುವುದಕ್ಕೋಸ್ಕರ. ಯಾರಿಗೋಸ್ಕರ ಅರ್ಪಿಸ್ತ ತನ್ನ ದೇಹವನ್ನು? ಯಾರಿಗೋಸ್ಕರ ಅರ್ಪಣೆ ಮಾಡಿದ ತನ್ನ ದೇಹವನ್ನು? ವಿದ್ಯೆಗೋಸ್ಕರ. ಈಗ 21-22 ವರ್ಷ ಆಯಿತು. ಇದಾದ ನಂತರ ಏನು ಬೇಕು? ಉದ್ಯೋಗ. ಈಗ ಉದ್ಯೋಗಕ್ಕೆ ಹೋದಾಗ 21 ವರ್ಷಕ್ಕೆ ಒಬ್ಬ ವ್ಯಕ್ತಿ ಉದ್ಯೋಗಕ್ಕೆ ಸೇರ್ತಿದ್ದಾನೆ ಅಂತ ಹೇಳಿದ್ರೆ 60 ವರ್ಷ, ಹೌದಾ ಪ್ರಿಯರೇ? ಗೌರ್ಮೆಂಟ್ ಜಾಬ್ ಆಯಿತು ಅಂತ ಅಂದ್ಕೊಳ್ಳಿ, 60 ವರ್ಷಕ್ಕೆ ರಿಟೈರ್ಡ್ ಆಗುತ್ತೆ. ಈಗ 60 ವರ್ಷದವರೆಗೂ ಯಾರಿಗೋಸ್ಕರ ಅರ್ಪಿಸ್ತಾನೆ? ತಾನು ಕೆಲಸ ಮಾಡ್ತಿರುವಂತಹ ಸಂಸ್ಥೆಗೋಸ್ಕರ, ಹೌದಾ ಇಲ್ವಾ? ಓಕೆ, ಈ 60 ವರ್ಷದಲ್ಲಿ ಅಂದರೆ ಈ ಒಳಗಿನ ಅವಧಿಯಲ್ಲಿ ಕೆಲಸ ಮಾಡ್ತಾ 3/4 ಭಾಗ ದೇಹವನ್ನು ಕೆಲಸಕ್ಕೋಸ್ಕರ, ಇನ್ನು 1/4 ಭಾಗ ದೇಹವನ್ನು ಮನೆಯವರಿಗೋಸ್ಕರ, ಹೌದಾ, ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ. ಇಷ್ಟಕ್ಕೂ ದೇವ್ರಿಗೆ ಬಂತ? ದೇವರೇನೋ ಆಸೆ ಪಟ್ಟರು, ಸಜೀವ ಯಜ್ಞವಾಗಿ ನಿಮ್ಮ ದೇಹವನ್ನು ನನಗೋಸ್ಕರ ಸಮರ್ಪಿಸಿ ಅಂತ ಹೇಳಿ. ದೇವರು ಆಸೆ ಪಟ್ಟಿದ್ದು ದೇವರಿಗೆ ದಕ್ತಾ? ನಿಮಗೇನಿಸ್ತು? ಒಂದು ವರ್ಷವೂ ಸಹ, ಒಂದು ವರ್ಷದ ಒಂದು ದಿನವೂ ಸಹ ನಾವು ದೇವರಿಗೆ ದೇಹವನ್ನು ಸಜೀವ ಯಾಗವಾಗಿ ಕೊಟ್ಟಿಲ್ಲ. ಬ್ರದರ್ ಇನ್ನೇನು ಮಾಡಬೇಕಿತ್ತು? ಸ್ಕೂಲ್ಗೆ ಹಾಕಬಾರ್ದ ಮಕ್ಕಳನ್ನು? ಉದ್ಯೋಗಕ್ಕೆ ಹೋಗಬಾರ್ದ?
ಉದ್ಯೋಗಸ್ಥರು ದೇವರ ಸೇವೆ ಮಾಡಬಹುದಾ ಅಂತ ಹೇಳಿ ಬೈಬಲ್ ಓಪನ್ ಯೂನಿವರ್ಸಿಟಿಲಿ ಒಂದು ಅಂಶ ಇದೆ. ಅದು ಏನಕ್ಕೋಸ್ಕರ ಇಟ್ಟಿದ್ದಾರೆ ಗೊತ್ತಾ? ನೀವು ಉದ್ಯೋಗ ಮಾಡ್ಕೊಂಡು ಬೇಕಾದರೂ ದೇವರ ಸೇವೆ ಮಾಡಬಹುದು. ಅಂದರೆ ತುಂಬ ಜನ ನಾವು ಉದ್ಯೋಗವನ್ನು ಬಿಟ್ಟು ಬರಬೇಕಾ ಅನ್ನುವಂತಹ ಪ್ರಶ್ನೆ ಇದ್ದರೆ ಮಾಡಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದೆ ಬೈಬಲ್. ಆದರೆ ನಾವು ಅದರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಉದ್ಯೋಗವನ್ನು ಬಿಟ್ಟು ಬರಬೇಕು, ಶಿಕ್ಷಣ ಓದಬಾರ್ದು, ಇದನ್ನು ನಾವು ಹೇಳ್ತಿಲ್ಲ ಪ್ರಿಯರೇ. ಹಾಗಾದರೆ ಏನು ಮಾಡಬಹುದಾಗಿತ್ತು? ಇದೆಲ್ಲ ಮಾಡಿಕೊಂಡು ದೇವರಿಗೆ ಹೇಗೆ ಸಜೀವ ಯಜ್ಞವಾಗಿ ಕೊಡಬಹುದಾಗಿತ್ತು? ಓಕೆ, ನಾನು ಆಗಲೇ ಹೇಳಿದೆ, ನೀವು ಪ್ರೀ ನರ್ಸರಿಗೆ ಹಾಕ್ತೀರಾ ನಿಮ್ಮ ಮಗುವನ್ನು, ಆಮೇಲೆ ನರ್ಸರಿಗೆ ಹಾಕ್ತೀರಾ, ಈ LKG UKG ಎಲ್ಲ ಮುಗಿದು ಫಸ್ಟ್ ಸ್ಟ್ಯಾಂಡರ್ಡಿಗೆ ತೊಗೊಂಬಂದು ಹಾಕ್ತೀರಾ. ಓಕೆ, ಈಗ ಅವ್ರ ಸ್ಕೂಲಲ್ಲಿ ಒಂದಷ್ಟು ವಿದ್ಯೆಯನ್ನು ಹೇಳ್ಕೊಡ್ತಾರೆ ಪ್ರಿಯರೇ. ನೀವು ಮನೆಗೆ ಬಂದು ಯಾವ ವಿದ್ಯೆಯನ್ನು ಕಲಿಸ್ಬಹುದು ಅವ್ರಿಗೆ? ಸತ್ಯವೇದದಲ್ಲಿರುವಂಥದ್ದನ್ನು ಕಲಿಸಬಹುದಾ ಇಲ್ವಾ? ಆ ಥರ ನೀವು ಕಲಿಸ್ತಾ ಬಂದರೆ 6 ವರ್ಷದಿಂದ ಹಿಡಿದು ಶಿಕ್ಷಣ ಮುಗಿಯುವಷ್ಟರೊಳಗೆ ನಿಂತಿರ್ತಾನೆ ದೇವರಿಗೋಸ್ಕರ. ಈಗ ಉದ್ಯೋಗ ಮಾಡ್ತಾ 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 ಯಾರಿಗೋಸ್ಕರ ಉದ್ಯೋಗಕ್ಕೆ ಸೇರಬೇಕಾದ್ರೆ ಯಾರಾದರೂ ಬಂದು ಪ್ರಶ್ನೆ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಏನಕ್ಕೋಸ್ಕರ ಕೆಲಸ ಬೇಕು? ಕಂಪನಿಯವರಲ್ಲ ಪ್ರಿಯರೇ, ಬೇರೆ ಯಾರಾದರೂ ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥವ್ರು ಯಾರಾದರೂ ಬಂದು ಪ್ರಶ್ನೆ ಕೇಳಿದ್ರೆ ಆ ವ್ಯಕ್ತಿಗೆ ಏನಕ್ಕೋಸ್ಕರಪ್ಪ ಕೆಲಸ ಮಾಡಬೇಕು ಅಂತ ಏನಕ್ಕೋಸ್ಕರ ಆಸೆ ಪಡ್ತಿದ್ಯಾ ಅಂತ ಕೇಳಿದ್ರೆ ಅವನ ಬಾಯಿಂದ ಬರುವಂಥ ಉತ್ತರ ಏನಾಗಿರುತ್ತೆ? ನಾನು ಕೆಲಸ ಮಾಡ್ತಿರುವುದು ದೇವರಿಗೋಸ್ಕರ. ಏನಕ್ಕೆ ಓದಿದೆ ಇಷ್ಟು ವರ್ಷ? ಓದಿದ್ದು ದೇವರಿಗೋಸ್ಕರ. ದೇವರ ಸೇವೆಗೆ ಹೆಲ್ಪ್ ಆಗ್ತಿದೆಯಾ? ನಾನು ಇನ್ನೊಬ್ಬರ ಹತ್ರ ಹೆಂಗೆ ಮಾತಾಡಬೇಕು, ಅದಕ್ಕೆ ಶಿಕ್ಷಣ ಬೇಕಾಗಿತ್ತು. ದೇವರ ಬಗ್ಗೆ ಹೆಂಗೆ ಹೇಳಬೇಕು, ಇದಕ್ಕೆ ಶಿಕ್ಷಣ ಬೇಕಾಗಿತ್ತು. ಈಗ ಶಿಕ್ಷಣ ಕಲಿತೆ ಈಗ ಕೆಲಸಕ್ಕೆ ಹೋಗ್ತಿದ್ದೀನಿ. ಏನಕ್ಕೋಸ್ಕರ? ದೇವರಿಗೋಸ್ಕರ. ಯಾಕೆ? ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ನಾನು ಪೋಷಣೆ ಮಾಡಬೇಕು. ದೇವರ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ, ಪೋಷಣೆ ಮಾಡಬೇಕಾದ್ರೆ ಹಣ ಬೇಕು. ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಮಗ ಕೊಡ್ತಿರುವಂಥ ಆನ್ಸರ್ಗೆ ಪ್ರತಿಯೊಬ್ಬರಿಗೂ ತಲೆ ತಿರುಗಿ ಬರ್ತಿರುತ್ತೆ. ಯಾವಾಗ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ರೆ, ಹೌದಾ ಇಲ್ವಾ? ಆಗ ಆ ಮಗನು ಉದ್ಯೋಗ ಮಾಡಬೇಕಾದ್ರೂ ಸಹ ತನ್ನ ಮನಸ್ಸಿನಲ್ಲಿ ಏನಿರುತ್ತೆ? ನಾನು ದೇವರಿಗೋಸ್ಕರ ಮಾಡ್ತಿದ್ದೀನಿ, ದೇವರಿಗೋಸ್ಕರ. ಉದ್ಯೋಗ ಮಾಡಬೇಕಾದ್ರೂ ದೇವ್ರ ಬಗ್ಗೆನೇ ಆಲೋಚನೆ. ಪ್ರತಿ ಸತಿ ತನ್ನ ಸ್ಯಾಲ್ರಿ ಬಂದಾಗೂ ಸಹ ಆ ದೇವರಿಗೆ ಏನಾದರೂ ಮಾಡಬೇಕಲ್ವ ಈ ಮಂತು, ಈಗಲೂ ಸಹ ದೇವರ ಬಗ್ಗೆ ಆಲೋಚನೆ. ದೇವರಿಗೆ ಹೆಂಗೆ ಕೊಡಬೇಕು, ದೇವರಿಗೆ ಹೆಂಗೆ ಮಾಡಬೇಕು. ಓಕೆ, ನನ್ನ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು, ಅವ್ರಿಗೆ ಪೋಷಿಸಬೇಕು. ಇದೆಲ್ಲ ಮಾಡ್ತಾ ಇರಬೇಕಾದ್ರೂ ದೇವರ ಬಗ್ಗೆ ಆಲೋಚನೆ ಇರುತ್ತೆ. ಯಾವಾಗ? ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ರೆ. ಇದು ಮೊಟ್ಟ ಮೊದಲು ಆಗಬೇಕಾದ್ರೆ ಪ್ರತಿ ತಂದೆ ತಾಯಂದಿರೂ ಸಹ ಮೊಟ್ಟ ಮೊದಲು ದೇವರಿಗಾಗಿ ಅರ್ಪಣೆಯಾಗಿರಬೇಕು. ಆಗಿದ್ದಾರಾ? ಈ ಅಂಶವನ್ನು ನಾನು ಆಗಲೇ ಹೇಳಿದೆ, ಒಂದು ಅಂಶವನ್ನು, ಉದ್ಯೋಗಸ್ಥರು ದೇವರ ಸೇವೆ ಮಾಡಬಹುದಾ ಅಂದರೆ, ಉದ್ಯೋಗಕ್ಕೆ ಹೋಗ್ತಿರ್ಬೇಕಾದ್ರೂ ಪ್ರತಿದಿನ ದೇವರ ಬಗ್ಗೆ ಆಲೋಚನೆ ಆ ವ್ಯಕ್ತಿಗೆ ಇರಬೇಕಾದ್ರೆ ಮೊಟ್ಟ ಮೊದಲು ದೇವರಿಗೋಸ್ಕರ ನಿನ್ನ ದೇಹವನ್ನು ಅರ್ಪಿಸಬೇಕು ಅನ್ನುವಂಥದ್ದು ಆ ವ್ಯಕ್ತಿಗೆ ಮನಸ್ಥಿತಿ ಆಗಿರಬೇಕು. ಅದಾಗದೇ ಹೋದರೆ ಹೆಂಗಾಗುತ್ತೆ ಪ್ರಿಯರೇ? ಅದಾಗಬೇಕಾದ್ರೆ ಹೇಳ್ಕೊಟ್ಟಿರಬೇಕು. ಆ ಹೇಳ್ಕೊಡ್ಬೇಕು ಅಂದರೆ ಫಸ್ಟು ಮಕ್ಕಳನ್ನು ದೇವರಿಗೋಸ್ಕರ ಬೆಳೆಸ್ತಿದ್ದೀವಿ ಅನ್ನುವಂಥ ತಂದೆ ತಾಯಿ ಮನಸ್ಸಲ್ಲಿ ಬರಬೇಕು. ಅದು ಬರಬೇಕಂದ್ರೆ ನಾನು ಕೊಟ್ಟಿರುವಂತಹದ್ದು ಸಮಸ್ತವನ್ನು ದೇವರಿಗೋಸ್ಕರ ಅರ್ಪಿಸ್ತಿದ್ದೀನಿ. ಏನೇನು ಅರ್ಪಿಸ್ತೀಯಪ್ಪ? ನನಗೆ ಮಕ್ಕಳನ್ನು ಕೊಟ್ಟಿದ್ದೀರಲ್ವ, ಮಕ್ಕಳನ್ನು ದೇವರಿಗೋಸ್ಕರ ಅರ್ಪಿಸ್ತಿದ್ದೀನಿ. ಪ್ರತಿದಿನ ಮಕ್ಕಳಿಗೆ 1 ಅವರ್ ಕ್ಲಾಸನ್ನು ದೇವರ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಇದು ದೇವರಿಗೋಸ್ಕರ ಸಮರ್ಪಿಸುವಂತಹದ್ದು. ಏನೇನನ್ನು ಸಮರ್ಪಿಸ್ತಿದ್ದೀರಾ? ನಿಮ್ಮ ದೇಹವನ್ನು ಸಮರ್ಪಿಸ್ತಿದ್ದೀರಾ. ನೀವು ಆ ಉದ್ಯೋಗಕ್ಕೆ ಹೋಗಬೇಕಾದ್ರೂ ಅದೇ ಆಲೋಚನೆ, ಹೆಂಗೆ ಹೇಳಬೇಕು, ಪಕ್ಕದಲ್ಲಿರುವಂಥ ವ್ಯಕ್ತಿಗೆ ಹೇಗೆ ಸುವಾರ್ತೆ ಸಾರಬೇಕು, ಪಕ್ಕದಲ್ಲಿರುವಂಥ ವ್ಯಕ್ತಿಗೆ ಹೇಗೆ ಸುವಾರ್ತೆ ಸಾರಬೇಕು ಅಂತ ನೀವು ಆಲೋಚನೆ ಮಾಡ್ತಿದ್ದೀರಾ ಅಂದರೆ ಪ್ರಿಯರೇ, ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ? ಏನಾಗ್ತಿದೆ? ನಿಮ್ಮ ಜ್ಞಾನ, ನಿಮ್ಮ ತಲೆಯಲ್ಲಿರುವಂಥ ಮೆದುಳು ಕೆಲಸ ಮಾಡ್ತಿರ್ಬೇಕಾ ಬೇಡವಾ? ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಆ ಶಕ್ತಿ ಉಪಯೋಗಿಸ್ತಿದ್ದೀರಾ ದೇವರಿಗೋಸ್ಕರ. ದೇವರ ಬಗ್ಗೆ ಹೆಂಗೆ ಹೇಳಬೇಕು ಅಂತ ಅಂದರೆ ಅದಕ್ಕೆ ಅರ್ಥ ಏನು? ನೀವು ದೇವರಿಗೋಸ್ಕರ ನಿಮ್ಮ ದೇಹವನ್ನು ಸಜೀವ ಯಾಗವಾಗಿ ಕೊಡ್ತಿದ್ದೀರಾ, ಹೌದಾ ಇಲ್ವಾ? ಸುಮ್ಮನೆ ಮೆದುಳನ್ನು ಓಡಿಸ್ತೀರಾ? ನೀವು ಮೆದುಳನ್ನು ಓಡಿಸಿ 1 ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ ಸಂಬಳ ಅಂತ ಹೇಳಿ ತಿಂಗಳ ಕೊನೆಯಲ್ಲಿ ಒಂದಷ್ಟನ್ನು ಕೊಡ್ತಾರೆ. ಏನಕ್ಕೋಸ್ಕರ ಕೊಟ್ಟರು ಅವರು? ಕಂಪನಿಯವರು ಏನಕ್ಕೋಸ್ಕರ ಸಂಬಳ ಕೊಟ್ಟರು? ನಿಮ್ಮ ಮೆದುಳನ್ನು ನೀವು ಓಡಿಸಿ, ಬ್ರೈನನ್ನು ಓಡಿಸಿ ಕೆಲಸ ಮಾಡಿದ್ದೀರಾ. ಇದೇ ಬ್ರೈನನ್ನು ದೇವರಿಗೋಸ್ಕರ ಹೆಂಗೆ ಹೇಳಬೇಕು ಸುವಾರ್ತೆಯನ್ನು ಅಂತ ಆಲೋಚನೆ ಮಾಡ್ತಿದ್ರೆ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ, ನಿಮ್ಮ ಅಕ್ಕಪಕ್ಕ ಕೆಲಸ ಮಾಡುವಂತಹ ವ್ಯಕ್ತಿಗೆ ಹೆಂಗೆ ಹೇಳಬೇಕು ಅಂತ ನೀವು ಆಲೋಚನೆ ಮಾಡ್ತಿದ್ದೀರಾ ಅಂದರೆ, ನನ್ನ ಮಗನಿಗೆ ಪುಟ್ಟ ವಯಸ್ಸು, ತುಂಬ ಚಿಕ್ಕವನು, 3 ವರ್ಷ ಅಂತ ಅಂದರೆ ನಿಮ್ಮ ಮಗನಿಗೆ 3 ವರ್ಷ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಆ ಮಗನಿಗೆ ಹೆಂಗೆ ಹೇಳಬೇಕು, ಅವನಿಗೆ ಹೆಂಗೆ ಹೇಳಿದ್ರು ಅರ್ಥ ಆಗ್ತಿಲ್ಲ, ಆ ಲೆವೆಲ್ಗೆ ಇಳಿದು ಹೆಂಗೆ ಹೇಳೋದು ದೇವ್ರ ಬಗ್ಗೆ ಅಂತ ಹೇಳಿ ನೀವು ಆಲೋಚನೆ ಮಾಡ್ತಿದ್ದೀರಾ. ನಿಮ್ಮ ಶಕ್ತಿಯನ್ನು ಖರ್ಚು ಮಾಡ್ತಿದ್ದೀರಾ. ಆಗ ಹೇಳಬಹುದು ಏನಂತ? ನಿಮ್ಮ ದೇಹವನ್ನು ದೇವರಿಗೋಸ್ಕರ ಸಜೀವ ಯಾಗವಾಗಿ ಅರ್ಪಿಸ್ತಿದ್ದೀವ. ವಿದೇಶದಲ್ಲಿ ಬಹಳಷ್ಟು ಜನ ಈ ಟ್ರಸ್ಟ್ಗಳಿರುತ್ತಲ್ವ ಪ್ರಿಯರೇ, ಅವ್ರು ಕಾಂಟ್ರಿಬ್ಯೂಷನ್ ಮಾಡುವಂಥ, ವಿದೇಶದಲ್ಲಿ ಬಹಳಷ್ಟು ಜನ ಕ್ರೈಸ್ತರೇ ಇದ್ದಾರೆ. ಈಗ USA ಅನ್ನುವಂತಹ ದೇಶಗಳ ಎಕ್ಸಾಂಪಲನ್ನು ತೊಗೊಂಡ್ರೆ ಬಹಳಷ್ಟು ಜನ ಕ್ರೈಸ್ತರಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹ ಕ್ರೈಸ್ತರೇ. ಇಷ್ಟೊಂದು ಜನ ಕ್ರೈಸ್ತರಿದ್ದಾರೆ. ಏನಾದರೂ ತುಂಬ ಕೆಲಸ ಆಗಬೇಕು, ಹೌದಾ ಇಲ್ವಾ? ಇವ್ರ ಕಡೆಯಿಂದ
ಏನಾಗ್ತಿದೆ, ಹಣ ಒಂದು ಮಾತ್ರ ಸಿಗ್ತಾ ಇದೆ ಅಷ್ಟೇ. ಏನು ಮಾಡ್ತಾರೆ, ವರ್ಷಕ್ಕೊಂದು ಸಾರಿ ಓಪನ್ ಮಾಡಿ, ಇವರೆಷ್ಟೋ ಒಂದಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಓಪನ್ ಮಾಡಿ ಒಂದು 10,000 20,000 ಚೆಕ್ಕನ್ನು ಬರೆದು ವರ್ಷಕ್ಕೊಂದು ಸಾರಿ ಚರ್ಚ್ ಟ್ರಸ್ಟ್ಗೆ ಡೊನೇಟ್ ಮಾಡಿಬಿಡ್ತಾರೆ. ಅಷ್ಟೇ ಆಗೋಯ್ತು. ದೇವರು ಅಷ್ಟೇನಾ ದೇವ್ರು ಕೇಳಿದ್ದು? ಇಲ್ಲೇನು ಕೇಳಿದ್ದಾರೆ? ದೇಹವನ್ನು ಸಜೀವಯಾಗವಾಗಿ ಸಮರ್ಪಿಸಿ. ನಾವು ಇವ್ರು ಕೋಟಿ ದುಡಿದು ಅದರಲ್ಲಿ 10,000 ಬರೆದು ಕೊಟ್ಬಿಟ್ರೆ ಏನೋ ಎಷ್ಟೋ ಮಿಕ್ಕಿರುವಂತಹದ್ದು ಅಂತ ಹೇಳಿ ಮತ್ತೆ ಯಾವತ್ತೂ ಸಂಘದ ಕಡೆ ತಲೆ ಹಾಕುವಂತಹದ್ದು ಅಥವಾ ದೇವರ ಕೆಲಸದಲ್ಲಿ ಇವ್ರು ಇನ್ವಾಲ್ವ್ ಆಗುವಂತಹದ್ದು, ಮಕ್ಕಳನ್ನು ಬೆಳೆಸುವಂತಹದ್ದು, ಮಕ್ಕಳನ್ನು ದೇವರಿಗೋಸ್ಕರ ಕೊಡುವಂತಹದ್ದು, ಇದು ಯಾವುದು ಮಾಡದೇ ಇದ್ದರೆ ದೇವರಿಗೆ ಅದು ಅರ್ಪಣೆ ಆಗುತ್ತಾ ಪ್ರಿಯರೇ? ಒಂದು ವಚನವನ್ನು ನೋಡಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನ. 2:44. ಅಪೊಸ್ತಲರ ಕೃತ್ಯಗಳು 2:44. ಈಗ ನಾವೇನು ಮಾಡ್ತಿದ್ದೀವಿ, ಕೋಟಿಗಟ್ಟಲೆ ದುಡಿದು 10,000 ಅವರು ಆ ಕೋಟಿಗಟ್ಟಲೆ ದುಡಿಯುವಂಥವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಎಷ್ಟು ನಮಗೆ ಮಿಕ್ಕಿರುವಂತಹದನ್ನು ದೇವರಿಗೋಸ್ಕರ ಕೊಟ್ಟು ಮತ್ತೆ ನಾವು ದೇವರ ಕೆಲಸದಲ್ಲಿ ಇನ್ವಾಲ್ವ್ ಆಗಿಲ್ಲ, ಮಕ್ಕಳನ್ನು ಬೆಳೆಸಿಲ್ಲ, ದೇವರು ಅನ್ನುವಂಥ ಮಾತುಕತೆ ಮನೇಲಿಲ್ಲ. ಈ ಥರ ಆದರೆ ನಾವು ಕೊಟ್ಟಿರುವಂತಹದ್ದೇ ದೇವರಿಗೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ 1ನೇ ಶತಮಾನದಲ್ಲಿ ತಮಗಿರುವಂತಹದ್ದೆಲ್ಲವನ್ನು ಕೊಟ್ಬಿಟ್ರು. ಅದಾದ ನಂತರ ಏನು ಮಾಡಿದ್ರು? ಅವರು ಮನೆಗೆ ಹೋಗಿಲ್ಲ, ನನ್ನ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಏನು ಮಾಡಿದ್ರು? ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು, ಮೊಟ್ಟ ಮೊದಲು ಹೆಂಗಿದ್ರು? ಒಗ್ಗಟ್ಟಾಗಿ. ನೆಕ್ಸ್ಟ್, ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರೂ ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಏನು ಮಾಡ್ತಿದ್ರು ಇವರು? ಕೊಟ್ಬಿಟ್ಟು ಮತ್ತೆ ನನ್ನ ಕಂಪ್ನಿಲಿ ನಾನು ಬ್ಯುಸಿ ಆಗ್ತೀನಿ ಅಂತ ಹೇಳಿಲ್ಲ. ನೀವು ಹೋಗಿ ವಿದೇಶದಲ್ಲಿ ಒಬ್ಬೊಬ್ಬರು ಡೊನೇಟ್ ಮಾಡುವಂತಹದ್ದನ್ನು ನೀವು ನೋಡಿ, ಕ್ರೈಸ್ತ ಕುಟುಂಬದವರೇ. ನಾನು ಹೇಳಿದ್ನಲ್ವ, ಆ ಥರ ಚೆಕ್ಕನ್ನು ಚರ್ಚಿಗೆ ಕಳಿಸಿದ್ರೆ, ಚರ್ಚಿಗೆ ಬಂದೂ ಸಹ ಕೊಡೋದಿಲ್ಲ ಪ್ರಿಯರೇ. ಆ ಕಳಿಸಿದ್ರೆ ಮುಗಿದು ಹೋಯಿತು. ನಮಗೂ ದೇವ್ರಿಗೂ ಇರುವಂತಹ ಸಂಬಂಧ, ಋಣ ಸಂಬಂಧ ಇಲ್ಲಿಗೆ ತೀರ್ತು ಈ ವರ್ಷಕ್ಕೆ, ಮುಂದಿನ ವರ್ಷ ನೋಡ್ಕೊಳ್ಳೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ದೇಹವನ್ನು ಸಮರ್ಪಿಸಿದಂತೆ ಆಯಿತಾ? ದೇಹವನ್ನು ಸಮರ್ಪಿಸಿದಂತೆ ಎಲ್ಲಾಯಿತು? 1ನೇ ಶತಮಾನದಲ್ಲೂ ಇರುವಂತಹದ್ದನ್ನೆಲ್ಲ ಸಮಸ್ತವನ್ನು ಮಾರಿಕೊಟ್ರು. ಅದಾದ ಮೇಲೆ ಇವರು ಏನು ಮಾಡಿದ್ರು ಗೊತ್ತಾ? ತಮ್ಮನ್ನು ತಾವು ಅಲ್ಲಿಗೆ ಋಣ ಸಂಬಂಧ ಮುಗೀತು ನಮಗೂ ದೇವ್ರಿಗೂ ಅಂತ ಹೇಳಿ ಬಿಟ್ಟು ಹೋಗಿಲ್ಲ. ಏನು ಮಾಡಿದ್ರು? ಎಲ್ಲ ಕೊಟ್ಟ ನಂತರವೂ ಸಹ ಇವರ ದೇಹವನ್ನು ಕೊಟ್ರಾ ಇಲ್ವಾ? ಏಕ ಮನಸ್ಸಿನಿಂದ 46ನೇ ವಚನದಿಂದ, ಏಕ ಮನಸ್ಸಿನಿಂದ ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಮನೆಗಳಲ್ಲಿ ಸೇರ್ತಾ ಇದ್ರು. ಏನಕ್ಕೋಸ್ಕರ? ಚರ್ಚೆಗೆ, ದೇವರ ವಾಕ್ಯದ ಚರ್ಚೆಗೆ. ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಇವರು ಕೊಟ್ಟರು ಅದು ಬೇರೆ ವಿಚಾರ, ಆದರೆ ಇವರ ದೇಹವನ್ನೂ ಸಹ ಅದರ ಜೊತೆ ಸಮರ್ಪಿಸಿದ್ರು. ಇದರಿಂದ ನಮಗೇನರ್ಥ ಆಯಿತು? ಕೊಡುವಂತಹ ಅರ್ಪಣೆಗಿಂತ ದೇವ್ರಿಗೆ ಯಾರು ಬೇಕು? ಮೊಟ್ಟ ಮೊದಲು ನಾವು ಬೇಕು. ನಾವೇ ಇಲ್ಲದೆ ನಾನು ಕಳಿಸ್ತೀನಿ ನನ್ನ PA ಜೊತೆ ಒಂದು 10,000 ರೂಪಾಯಿನೋ 20,000 ರೂಪಾಯಿನೋ ಚೆಕ್ಕು, ನನ್ನ PA ಬಂದು ನಿಮಗೆ ಕೊಟ್ಟು ಹೋಗ್ತಾನೆ, ಪರ್ಸ್ನಲ್ ಅಸಿಸ್ಟೆಂಟು. ಹೆಂಗಿರುತ್ತೆ ದೇವರಿಗೆ? ಸಮರ್ಪಿಸ್ತಂತೇನಾ ಅದು? ಇನ್ನೊಂದು ವಚನವನ್ನು ನೋಡಿ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. 9:23. ಒಂದು ವೇಳೆ ನಾವು ಮಾಡ್ತಿರುವಂತಹ ಉದ್ಯೋಗ, ಒಬ್ಬ ವ್ಯಕ್ತಿ 20 ವರ್ಷದಿಂದ 60 ವರ್ಷದವರೆಗೂ ಗವರ್ನಮೆಂಟ್ಗೆ ತನ್ನ ಶರೀರವನ್ನು ಅರ್ಪಣೆ ಮಾಡಿದ್ದಾನೆ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ತನ್ನ ಶರೀರವನ್ನು ಲೋಕಾರ್ಪಣೆಗೋಸ್ಕರ ಪಣ ಇಟ್ಟಿದ್ದಾನೆ ಅಂತ ಹೇಳಿದರೆ, ಈಗ 60 ವರ್ಷ ಮುಗಿಯುತ್ತೆ. ತನ್ನ ಶರೀರದಲ್ಲಿರುವಂತಹ ಶಕ್ತಿಯನ್ನೆಲ್ಲ ಯಾರಿಗೋಸ್ಕರ ಉಪಯೋಗ ಮಾಡಿದ ಇಷ್ಟು ವರ್ಷ? ಯಾರಿಗೋಸ್ಕರ? ಸರ್ಕಾರಕ್ಕೋಸ್ಕರ, ಕಂಪನಿಗೋಸ್ಕರ. ಈ 40 ವರ್ಷ ಉಪಯೋಗ ಮಾಡೋದನ್ನ, ಶಕ್ತಿಯನ್ನು ಉಪಯೋಗ ಮಾಡ್ದ ಯಾರಿಗೋಸ್ಕರ? ಸರ್ಕಾರಕ್ಕೋಸ್ಕರ. ಈಗ ಸರ್ಕಾರದವ್ರು ಏನು ಮಾಡ್ತಾರೆ? 60 ವರ್ಷ ಆದ ನಂತರ ಕೈಯಲ್ಲಿ ಒಂದು ಸರ್ಟಿಫಿಕೇಟನ್ನು ಇಡ್ತಾರೆ. ಏನಂತ? ಇಷ್ಟು ವರ್ಷ ಕೆಲಸ ಮಾಡ್ದ, ಈಗ ಕೆಲಸಕ್ಕೆ ಬರೋದಿಲ್ಲ, ಯು ಆರ್ ರಿಟೈರ್ಡ್, ಮನೆಗೆ ಹೋಗು ಅಂತ ಹೇಳಿ. ಈಗ ಮನೆಗೆ ಬಂದು ಹೆಂಗೋ ಕಡೆ ಕಾಲದಲ್ಲಿ ಕಷ್ಟಪಡ್ತಾ ಪ್ರಾಣ ಬಿಡ್ತಾನೆ. ಆ ಯವ್ವನ ವಯಸ್ಸಿನಲ್ಲೂ ದೇವರ ಕೆಲಸ ಮಾಡಿಲ್ಲ. ರಿಟೈರ್ ಆದ ನಂತರ ಮಾಡಬೇಕು ಅಂದರೂ ದೇವರ ಕೆಲಸವನ್ನು ಶಕ್ತಿ ಇಲ್ಲ. ಈಗ ಮಕ್ಕಳನ್ನು ಕರೆದ್ರೆ ಇಷ್ಟು ವರ್ಷ ಕೆಲಸ ಮಾಡಿ, ಇಷ್ಟು ವರ್ಷ ಸರ್ಕಾರಕ್ಕೋಸ್ಕರ ತನ್ನ ಶರೀರವನ್ನು, ಲೋಕಾರ್ಪಣೆಗೋಸ್ಕರ ಶರೀರವನ್ನು ಪಣಕ್ಕಿಟ್ಟು, ಈಗ 60 ವರ್ಷ ಆದ ನಂತರ ಮೊಮ್ಮಕ್ಕಳನ್ನು ಕರೆದ್ರೆ, ಬಂದರೂ ನಿಮಗೆ ದೇವ್ರ ಬಗ್ಗೆ ಹೇಳ್ತೀನಿ ಅಂದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ?
ಬಾ ನಮಗೆ ತುಂಬ ಗೊತ್ತು, ನಿನಗೆ ಹೇಳ್ಕೊಡ್ತೀವಿ. ಕೇಳ್ತಾರ ಪ್ರಿಯರೇ? ಇಷ್ಟು ವರ್ಷ ಹೇಳದೇ ಇರುವಂತಹದ್ದು, ವಯಸ್ಸಾದ ನಂತರ ಶಕ್ತಿ ಇರಬೇಕಾದ್ರೇ ಹೇಳದೇ ಇರುವಂತಹದ್ದು, ಮಕ್ಕಳು ಇದ್ದಾಗೇ ಬೆಳೆಸ್ತಾ ಇರುವಂತಹದ್ದು, 60 ವರ್ಷ ಆದ ನಂತರ ಬನ್ನಿ ಅಂತ ಹೇಳಿದ್ರೆ ಬರ್ತಾರ? ಮಾಡಬೇಕು ಅಂದರೂ ದೇವರ ಕೆಲಸವನ್ನು ಆಗ ಶರೀರದಲ್ಲಿರುವಂತಹ ಶಕ್ತಿ ಸಹಕರಿಸೋದಿಲ್ಲ. ಹೋಗಲಿ, ನೀವು ಸರ್ಕಾರಕ್ಕೋಸ್ಕರನೋ ಕಂಪನಿಗೋಸ್ಕರನೋ ಅಷ್ಟೊಂದು ಶ್ರಮೆ ಪಟ್ಟಿದ್ದೀರಾ. ಅವ್ರು ಏನಾದರೂ ಕೊಟ್ಟರೆ ಹಣ ಒಂದು ಬಿಟ್ಟು, ಅವ್ರು ಕೊಟ್ಟಂಥ ಹಣ, ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ, ಸರ್ಕಾರ ಕೊಟ್ಟಂಥ ಹಣ, ಆ ಪೆನ್ಷನ್ನು ಅದು ಇದು ಈ ಸೆಟಲ್ಮೆಂಟ್ ಏನಿರುತ್ತೆ, ಅವ್ರು ಕೊಟ್ಟಂಥ ಹಣವನ್ನು 1 ವರ್ಷ 2 ವರ್ಷದಲ್ಲಿ ಮುಗಿಸ್ತಾರೆ. ಓಕೆ, ಆದರೆ ನೀವು ಸರ್ಕಾರಕ್ಕೋಸ್ಕರ ಕಷ್ಟಪಟ್ಟಿದ್ದಕ್ಕೆ ಬಹಳ 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 ದೀರ್ಘಕಾಲ ನೆನ್ಪಿಟ್ಕೊಳ್ಳುವಂತೆ ಅವ್ರು ಏನಾದರೂ ಕೊಟ್ರಾ? ಕೊಟ್ಟಿಲ್ಲ. ನೀವು ಕೊಟ್ಟಂತಹ ಸರ್ವಿಸನ್ನು ಅವರು ಮರ್ತೋದ್ರು. ನೀವು ಕಂಪನಿಗೋಸ್ಕರ ಕಷ್ಟಪಟ್ಟಿರುವಂತಹದನ್ನು ಅವರು ಸಹ ಮರ್ತೋದ್ರು. ಈಗ ಈ ವಚನವನ್ನು ಓದಿ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ವಚನವನ್ನು ಓದಿ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ 24ನೇ ವಚನದಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಮುಂದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ನಾನು ಇಷ್ಟೊತ್ತು ಹೇಳಿದ್ನ ಆ ಗವರ್ನಮೆಂಟ್ ಎಂಪ್ಲಾಯಿ ಕಥೆಯನ್ನು. ಏನು ಮಾಡಿದ್ರು, 20 ವರ್ಷದಿಂದ 60 ವರ್ಷದವರೆಗೂ ಸರ್ವಿಸ್ಸು, ಅವ್ರಿಗೋಸ್ಕರ ತುಂಬ ಕೊಟ್ಟರು, ಕಂಪನಿಗೋಸ್ಕರ ತುಂಬ ಕೊಟ್ಟರು, ಸರ್ಕಾರಕ್ಕೋಸ್ಕರ ತುಂಬ ಕೊಟ್ಟರು. 60 ವರ್ಷ ಆದ ನಂತರ ಸರ್ಟಿಫಿಕೇಟ್ ಇಟ್ಟು ಮನೆಗೆ ಕಳಿಸಿದ್ರು, ನೀನು ಯಾವುದಕ್ಕೂ ಇನ್ನೂ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿ. ಏನು ಕೊಟ್ಟರು ಅವರು? ಏನೂ ಕೊಟ್ಟಿಲ್ಲ. ಆದರೆ ಇಷ್ಟು ವರ್ಷ ಸಂಪಾದನೆ ಮಾಡಿದ್ನ ಇಲ್ವ ವ್ಯಕ್ತಿ? ಸಂಪಾದನೆ ಮಾಡ್ದ, 60 ವರ್ಷದವರೆಗೂ ಸಂಪಾದನೆ ಮಾಡ್ದ. ಈಗ 60 ವರ್ಷ ಆದ ನಂತರ ದೇವರೊಂದು ಪ್ರಶ್ನೆ ಕೇಳ್ತಿದ್ದಾರೆ, ಏನಂತೆ? ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ಯಾ, ಈ ಭಾಷೆಯಲ್ಲಿ ಹೇಳಬೇಕಾದ್ರೆ ಲೋಕವನ್ನೇ ಸಂಪಾದಿಸ್ಕೊ. ಈ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದನೆ ಮಾಡ್ಕೊಂಡಿರೋದಿಲ್ಲ ಅಲ್ವಾ ಪ್ರಿಯರೇ? ಒಂದು 40,000ನೋ 50,000ನೋ ಸಂಬಳ ತೊಗೋತಿದ್ದಾನೆ. ಓಕೆ, ನೀನು ಇಷ್ಟು ವರ್ಷ 60,000ನೋ 40,000ನೋ ಸಂಬಳ ತೊಗೊಂಡಿದ್ಯಾ. ಇಷ್ಟು ವರ್ಷ ತೊಗೊಂಡಿರುವಂತಹ ಸಂಬಳ, ಇಷ್ಟನ್ನೆಲ್ಲ ಸಂಪಾದನೆ ಮಾಡ್ಕೊಂಡಿದ್ಯಾ. ಈಗ 60 ವರ್ಷ ಆದ ನಂತರ 61ನೇ ವಯಸ್ಸಿಗೆ ನಿನ್ನ ಪ್ರಾಣ ಹೋದರೆ ನಿನಗೆ ಏನು ಪ್ರಯೋಜನ? ನಮ್ಮ ಭಾಷೆಯಲ್ಲಿ ನಮ್ಮ ಅಂಶಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ 60 ವರ್ಷದವರೆಗೂ ನೀನು ಸಂಪಾದನೆ ಮಾಡಿಕೊಂಡೆ, 60 ವರ್ಷದವರೆಗೂ ನಿನ್ನ ಶಕ್ತಿಯನ್ನು ಲೋಕಾರ್ಪಣೆಗೋಸ್ಕರ ಉಪಯೋಗ ಮಾಡಿಕೊಂಡೆ. ಈಗ ಆ ಲೋಕಾರ್ಪಣೆಗೋಸ್ಕರ ನೀನು ಅರ್ಪಿಸಿರುವಂತಹದ್ದು ನಿನ್ನನ್ನು ಕಾಯಬೇಕಾ ಬೇಡವಾ? ಕಾಯಬೇಕು. ಕಾಯುತ್ತಾ? 60 ವರ್ಷ ಆದ ನಂತರ ನಿನ್ನ ಸಾವು ಹತ್ತಿರ ಬಂದಾಗ ಅದೇ ವ್ಯಕ್ತಿ ಅದೇ ಉದ್ಯೋಗವನ್ನು ಮಾಡ್ತಾ 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 ಪ್ರತಿದಿನವೂ ಸಹ ದೇವರು ಅನ್ನುವಂಥ ಆಲೋಚನೆಯಲ್ಲಿದ್ದು, ದೇವರಿಗೋಸ್ಕರ ನಾನೇನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದು, ಸುವಾರ್ತೆಗೋಸ್ಕರ ಅಟ್ಲೀಸ್ಟ್ ಏನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದು, ಮಕ್ಕಳನ್ನು ಬಂದು ಕಷ್ಟಪಟ್ಟು ಬೆಳೆಸಿ, ತಾನು ಲೇಟಾಗಿ ಬಂದರೂ ಸಹ ಆ ಸಮಯದಲ್ಲೂ ಸಹ ಶ್ರಮೆ ತೊಗೊಂಡು ಮಕ್ಕಳಿಗೆ ಕಲಿಸಿ ಇದನ್ನೆಲ್ಲ ಮಾಡ್ದ ಅಂತ ಅಂದ್ಕೊಳ್ಳಿ. ತಾನು ಉದ್ಯೋಗ ಮಾಡಬೇಕಾದ್ರೆ ಈ 40 ವರ್ಷದಲ್ಲಿ ಅವನೆಷ್ಟು ಸ್ಯಾಲ್ರಿ ತೊಗೊಂಡೋ ಅದು ಗೊತ್ತಿಲ್ಲ. ಆದರೆ ಈ 40 ವರ್ಷದಲ್ಲಿ ಒಬ್ಬನಂತೆ 40 ಜನರನ್ನು ಉದ್ಯೋಗದಿಂದ ದೇವರ ಕಡೆಗೆ ಕರ್ಕೊಂಬಂದಿದ್ದಾನೆ ಅಂತ ಅಂದ್ಕೊಳ್ಳಿ. ಉದ್ಯೋಗದಲ್ಲಿ ದೇವರು ಸುವಾರ್ತೆ ಹೇಳುವಂತಹದ್ದು ಅಂದರೆ ತಮಾಷೆ ಅಲ್ಲ ಪ್ರಿಯರೇ. ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಬಾಧೆ ಆಗುತ್ತೆ. ನೀವು ದೇವರು ಅಂದಿದ ತಕ್ಷಣ ಅವ್ರು ಇನ್ನೊಂದು ಅಂತಾರೆ. ನೀವು ಹತ್ತಿರ ಬರ್ತಾ ಇದ್ದಂಗೆ ಅವ್ರು ದೂರ ಹೋಗ್ತಾ ಇರ್ತಾರೆ ನಿಮ್ಮನ್ನು ಬಿಟ್ಟು. ಯಾಕೆ? ಈ ವ್ಯಕ್ತಿ ಬಂದ, ಯಾವಾಗಲೂ ದೇವ್ರ ಬಗ್ಗೆ ಹೇಳ್ತಿರ್ತಾನೆ ಅಂತ ಹೇಳಿ. ಇಷ್ಟೆಲ್ಲ ಅವಮಾನ ಪಟ್ಟು 40 ವರ್ಷ ಸರ್ವಿಸಲ್ಲಿ ನೀವು ಗವರ್ಮೆಂಟ್ಗೆ ಎಷ್ಟು ಸರ್ವಿಸ್ ಕೊಟ್ಟರೋ ಗೊತ್ತಿಲ್ಲ, ಆದರೆ 40 ವರ್ಷದಲ್ಲಿ 40 ಜನರನ್ನು ಬೇಡ 4 ಜನರನ್ನು ಕರ್ಕೊಂಬಂದ್ರಿ ಅಂತ ಅಂದ್ಕೊಳ್ಳಿ. 60 ವರ್ಷ ಮುಗಿಯುತ್ತೆ, ಸೀದಾ ಮನೆಗೆ ಬರ್ತೀರಾ. ನೀವು ಇಷ್ಟು ದಿನ ನಿಮ್ಮ ಆಯುಷ್ಕಾಲದ ಬಹಳಷ್ಟು ಪ್ರಮಾಣವನ್ನು ಉಪಯೋಗ ಮಾಡಿದ್ದು ಲೋಕಾರ್ಪಣೆಗೆ. ಆದರೂ ಸಹ ಈ ಮಧ್ಯ ಸ್ವಲ್ಪ ದೇವರಿಗೋಸ್ಕರ ಸ್ಪೆಂಡ್ ಮಾಡಿದ್ರಲ್ವ, ಸ್ವಲ್ಪ ದೇವರಿಗೋಸ್ಕರ ಕೊಟ್ಟರಲ್ವ, ಇದನ್ನೆಲ್ಲ ಯಾರು ನೆನ್ಪಿಟ್ಕೋತಾರೆ? ದೇವರು. ಲೋಕಾರ್ಪಣೆ ಇಷ್ಟು 40 ವರ್ಷ ಲೋಕಾರ್ಪಣೆಗೋಸ್ಕರ ಶರೀರವನ್ನು ಸ್ಪೆಂಡ್ ಮಾಡಿದ್ದಕ್ಕೋಸ್ಕರ ಅವ್ರು ನೆನ್ಪಿಟ್ಕೊಳ್ಳಲ್ಲ. ಆದರೆ ಈ ಮಧ್ಯ ಕಾಲದಲ್ಲಿ ಸ್ವಲ್ಪ ದೇವರಿಗೋಸ್ಕರ ಕೊಟ್ಟಿದ್ದನ್ನು ದೇವರು ನೆನ್ಪಿಟ್ಕೊಂಡು, ನೀವು ದೇವರಿಗೋಸ್ಕರ ಅರ್ಪಣೆ ಮಾಡಿದ ಸಮಸ್ತಕ್ಕೂ ಸಹ ಏನು ಕೊಡ್ತಾರೆ? ಅವರು ಮುಯ್ಯನ್ನು ತೀರಿಸ್ತಾರೆ. ಇವರೇನು ಮಾಡಿಲ್ಲ, 40 ವರ್ಷ ಮಾಡಿದ್ರೂ ಸಹ ಸರ್ವಿಸ್ಸು ವೇಸ್ಟ್. ಈ ಮಧ್ಯ ಚಿಕ್ಕ ಕೆಲಸಗಳನ್ನು ದೇವ್ರಿಗೋಸ್ಕರ ನೀವು ಮಾಡಿದ್ದು, ಇದಕ್ಕೋಸ್ಕರ ದೇವರು ಉಡುಗೊರೆಯನ್ನು ಇಟ್ಟಿದ್ದಾರೆ. ಏನರ್ಥ ಆಯಿತು ಇದರಿಂದ ನಮಗೆ? ದೇವ್ರಿಗೆ ಬೇಕಾಗಿರುವಂತಹದ್ದು ನಾವು ದಶಮಾಂಶ ಹಾಕುವಂತಹದ್ದು ಅಲ್ಲ,
ಅಂದರೆ ದಶಮಾಂಶವೇ ಮುಖ್ಯವಾಗಿ ಅಲ್ಲ, ಮತ್ತೆ ಹೇಳ್ತಿದ್ದೀನಿ. ಆಮೇಲೆ ದಶಮಾಂಶನೂ ಹಾಕಬಾರ್ದ ಒಂದು ಹೇಳಿದ್ರೆ ತುಂಬ ತುಂಬ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಪ್ರಿಯರೇ ಜನ. ಹಾಕಬಾರ್ದ ಬ್ರದರ್ ಇನ್ಮೇಲೆ ಕಾಣಿಕೆಯನ್ನೇ ಕೊಡುವಂತಹ ತಪ್ಪ? ಖಂಡಿತವಾಗ್ಲೂ ಅಲ್ಲ. ಹೇಳ್ತಿರುವಂತಹದ್ದು ಕಾಣಿಕೆ ಕೊಟ್ಟರೆ ಸಾಕು, ನಮ್ಮ ಮನಸ್ಸನ್ನು ಕೊಡುವಂತಹದ್ದು ಬೇಡ. ಹೌದಾ? ನೀವು 10 ರೂಪಾಯಿನ ಭಾನುವಾರ ಹಾಕಿ ಮತ್ತೆ ಒಂದು ವಾರ ಪೂರ್ತಿ ನಮಗೂ ಸಹ ದೇವರಿಗೂ ಸಹ ಯಾವ ಸಂಬಂಧನೂ ಇಲ್ಲ ಅಂತಿರುವಂತಹದ್ದು ಸರಿಯಾಗಿದೆಯಾ? ಕೊಡುವಂತಹದ್ದು ಅಂದರೆ ಏನು? ಶರೀರವನ್ನು ಕೊಡುವಂತಹದ್ದು, ಶಕ್ತಿಯನ್ನು ಕೊಡುವಂತಹದ್ದು. ಎಷ್ಟು ಜನ ನೀವು ಶುಕ್ರವಾರ ಸಂಡೇ ಮತ್ತು ರಾತ್ರಿ ಕ್ಲಾಸನ್ನು ಕೇಳ್ತಿದ್ದೀರಲ್ವ ಪ್ರಿಯರೇ? ಕೇಳಿದಂತಹ ಕ್ಲಾಸನ್ನು ಎಷ್ಟು ಜನ ಇನ್ನೊಬ್ಬರ ಮನೆಗೆ ಹೋಗಿ ಹೇಳಿ ಬಂದಿದ್ದೀರಾ? ಹೇಳಿದರೆ ತುಂಬ ಸಂತೋಷ. ಎಷ್ಟು ಜನ ಇನ್ನೊಬ್ಬರ ಮನೆ? ನೀವು ಈಗಾಗಲೇ ಸುಮಾರು ಒಂದು 1000, 2000, 3000 ಪ್ರಸಂಗಗಳನ್ನು ಕೇಳಿದ್ದೀರಾ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಮೂಲಕ. ಈ 3000 ಪ್ರಸಂಗದಲ್ಲಿ ಅಟ್ಲೀಸ್ಟ್ 3 ಪ್ರಸಂಗಗಳನ್ನಾದರೂ ನಿಮಗೆ ಗೊತ್ತಿರುವಂಥ ಕ್ರಿಶ್ಚಿಯನ್ಸ್ ಮನೆಗೋ ಅಥವಾ ಬೇರೆ ಜನರ ಮನೆಗೋ ಹೋಗಿ ಹೇಳಿ ಬಂದಿರುವಂಥ ಉದಾಹರಣೆ ಇದೆಯಾ? ಹಂಗೆ ಹೇಳಿ ಬಂದಿದ್ರೆ ಅದೇನು? ಶರೀರವನ್ನು ಸಮರ್ಪಿಸಿದಂತೆ. ಯಾಕೆ? ನೀವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು, ಬಿಸಿಲಿದೆಯೋ ಏನಿದೆಯೋ ಗೊತ್ತಿಲ್ಲ, ಅವರ ಮನೆಗೂ ನಿಮ್ಮ ಮನೆಗೂ ಎಷ್ಟು ದೂರನೋ ಗೊತ್ತಿಲ್ಲ, ಬಸ್ಸನ್ನು ತೊಗೋತಿರೋ, ಆಟೋವನ್ನು ತೊಗೋತಿರೋ, ಈ ಶ್ರಮ ಎಲ್ಲ ಪಡ್ತಿದ್ದೀರಲ್ವ? ಇದರ ಅರ್ಥ ಏನು? ಈ ಅಲ್ಲಿಂದ ಇಲ್ಲಿಗೆ ಹೋಗುವುದಕ್ಕೋಸ್ಕರ ನೀವು ಹಣವನ್ನು ಖರ್ಚು ಮಾಡ್ತಿದ್ದೀರಲ್ವ? ಅದರ ಅರ್ಥ ಏನು? ನೀವು ದೇಹವನ್ನು ದೇವರಿಗೋಸ್ಕರ ಸಜೀವಯಾಗವಾಗಿ ಕೊಡ್ತಿದ್ದೀರಾ? ಮಾಡ್ತಿದ್ದೀವ ಈ ಕೆಲಸವನ್ನು? ಹೊರಗಡೆ ಬಹಳಷ್ಟು ಸಭೆಗಳಲ್ಲಿ ಹೇಳುವಂತಹದ್ದು ಏನು ಗೊತ್ತಾ ಪ್ರಿಯರೇ? ನೀವು ಸೇವಕರು ಅಂದರೆ ಇಲ್ಲಿ ಕೊಟ್ಟರೆ ಮಾತ್ರ ಅದು ದೇವರ ಸೇವೆ, ಅದು ಮಾತ್ರ ದೇವರಿಗೆ ಕೊಡುವಂತಹದ್ದು ಅಂತ ಹೇಳಿ. ನಾವು ಅದನ್ನು ನಿಮಗೆ ಹೇಳ್ತಿಲ್ಲ. ನಿಮ್ಮ ಮನೆ ಹತ್ತಿರ ಇರುವಂಥವ್ರಿಗೆ ನೀವು ಸುವಾರ್ತೆ ಸಾರಿದ್ರೆ ಇಲ್ಲಿ ಕೊಡಿ ಅನ್ನೋದಕ್ಕಿಂತ ಇಲ್ಲಿ ಕೊಡಿ ಅಂತ ನಾವು ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿಲ್ಲ. ನಿಮ್ಮ ಮನೆ ಹತ್ತಿರ ಪಕ್ಕದಲ್ಲಿ ಒಬ್ಬ ಸಹೋದರ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ಸಹೋದರಿಗೆ ನೀವು ಸುವಾರ್ತೆ ಹೇಳಲಿಕ್ಕೆ ಖರ್ಚು ಮಾಡ್ತಿದ್ರಲ್ವ, ಅದೂ ಸಹ ನಿಮ್ಮ ಅಕೌಂಟ್ಗೆ ದೇವರಲ್ಲಿ ಬರುತ್ತೆ. ನೀವು ಹೊರಗಡೆ ಕೇಳಿದಂತಹ ಪ್ರಸಂಗದಲ್ಲಿ ಇದ್ದಂತಹದ್ದು ಏನು? ಪಾಸ್ಟರ್ ಕೊಟ್ಟರೆ ಮಾತ್ರ ದೇವರು ಕೊಟ್ಟಂತೆ? ಖಂಡಿತವಾಗ್ಲೂ ಅಲ್ಲ. ಸತ್ಯವೇದದಲ್ಲಿ ತುಂಬ ವಚನಗಳಿದೆ. ಏನಂತೆ? ಹಸಿದಂಥವ್ರಿಗೆ ನೀವು ಊಟ ಹಾಕಬೇಕು, ಬಾಯಾರಿದವರಿಗೆ ನೀರನ್ನು ಕೊಡಬೇಕು. ಈ ಹಸಿದಂಥವ್ರಿಗೆ ಊಟ ಹಾಕುವಂತಹದ್ದು, ಬಾಯಾರಿದವ್ರಿಗೆ ನೀರು ಕೊಡುವಂತಹದ್ದು, ಇದೆಲ್ಲ ಏನು? ಶರೀರವನ್ನು ದೇವರಿಗೋಸ್ಕರ ಸಮರ್ಪಿಸಿದ್ದು. ಇದನ್ನಾದರೂ ಮಾಡ್ತಿದ್ದೀವ? ಹಾಗಾದರೆ ನಮ್ಮ ಆಯುಷ್ಕಾಲ, ನಾವು ಉದ್ಯೋಗ ಮಾಡಿದಂತಹ ಕಾಲ ಎಲ್ಲವೂ ಸಹ ಪೂರ್ತಿಯಾಗಿ ಲೋಕಾರ್ಪಣೆಗೋಸ್ಕರನೇ, ಹೌದಾ ಇಲ್ವಾ? ತುಂಬ ಜನ ಇನ್ನೊಂದು ತಪ್ಪಾದ ಅಭಿಪ್ರಾಯದಲ್ಲಿರ್ತಾರೆ. ಆ ಅಭಿಪ್ರಾಯ ಏನು? ಇಷ್ಟಕ್ಕೂ ತುಂಬ ಕಷ್ಟದಲ್ಲಿದ್ದೀವಿ, ನಾವು ಕೊಡಲಿಕ್ಕಾಗುವಂತಹದ್ದು ಇಷ್ಟೇ. ಅವರು ತುಂಬ ಅನುಕೂಲಸ್ಥರು, ತುಂಬ ಶ್ರೀಮಂತರು, ಅವರು ಅಷ್ಟೊಂದು ಕೊಡ್ತಿದ್ದಾರೆ. ಇಷ್ಟಕ್ಕೂ ದೇವರು ಯಾರ ಕಾಣಿಕೆಯನ್ನು ಇಷ್ಟಪಡ್ತಾರೆ? ನಾನು ಆಗ್ಲಿಂದ ಹೇಳ್ತಾ ಬರ್ತಿದ್ದೀನಿ. ನಾವು ದೇವರಿಗೆ ಕೊಟ್ಟಾಗ ದೇವರು ಏನನ್ನು ನೋಡ್ತಾರೆ? ನಾವು ಕೊಡುವಂತಹ ಕಾಣಿಕೆಯನ್ನು, ನಮ್ಮ ಮನಸ್ಸನ್ನು, ಏನನ್ನು ನೋಡ್ತಾರೆ? ಮನಸ್ಸನ್ನು. ಹೌದಾ? ಈಗ ಅದಕ್ಕೆ ಸಾದೃಶ್ಯವಾಗಿ ಒಂದೆರಡು ರೆಫರೆನ್ಸನ್ನು ನೋಡಿ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. 4:3. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಇಲ್ಲಿ ಕಾಣಿಕೆ ಕೊಡ್ತಿರುವಂತಹ ವಿಚಾರ ನಿಮಗೆ ಗೊತ್ತು, ಅಣ್ಣ ತಮ್ಮಂದಿರು. ಹೇಬೇಲನು, ಕಾಯಿನನು ಏನೇನನ್ನು ಕೊಟ್ಟರು? ಇಷ್ಟಕ್ಕೂ ಕಾಯಿನನು ಏನನ್ನು ಕೊಟ್ಟರು? ಹೊಲದ ಬೆಳೆಯನ್ನು. ಹೆಂಗೆ ಕೊಟ್ರಂತೆ? ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಆ ಪದವನ್ನು ಮಾತ್ರ ಸ್ಟ್ರೆಸ್ ಮಾಡಿ ನೋಡಿ ಪ್ರಿಯರೇ. ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕೊಟ್ಟರು. ಅದೇ ಅಲ್ವಾ ಇರುವಂತಹದ್ದು? ಹೊಲದ ಬೆಳೆಯಲ್ಲಿ ಕೆಲವನ್ನು ಕೊಟ್ರ? ಕೆಲವನ್ನು ಅಂದರೆ ದೇವ್ರಿಗೆ ಕೊಡಬೇಕು. ಏನೋ ಒಂದಷ್ಟು ಇತ್ತರೋ ತುಂಬಿ ಕೆಲಸದವ್ರಿಗೆ ಏನು ಹೇಳಿರ್ತಾರೆ, ಏನೋ ಒಂದಷ್ಟು ದೇವ್ರಿಗೆ ಕೊಡಬೇಕು ಅಂತ ನಮ್ಮ ತಮ್ಮ ಬೇರೆ ಅರ್ಪಿಸ್ತಿದ್ದಾನೆ. ಈಗ ನಾನೊಂದು ಬುಟ್ಟಿ ಇಟ್ಟಿದ್ದೀನಿ ನೋಡಿ, ಅದಕ್ಕೆ ಯಾವುದೋ ಒಂದಷ್ಟು ತುಂಬ್ರಿ, ಯಾವುದಾದ್ರೂ ಪರವಾಗಿಲ್ಲ, ಅದು ಕೊಳ್ತು ಹೋಗಿದೆಯಾ ಪರವಾಗಿಲ್ಲ, ತುಂಬಿಸಿ ಅದಕ್ಕೆ. ಈಗ ಇದನ್ನು ಎತ್ಕೊಂಡೋಗಿ ದೇವ್ರ ಮುಂದೆ ಇಡುವಂತಹದ್ದು. ಇದೇ ಥರ ಅಲ್ವಾ ಕಾಣಿಸ್ತಿರುವಂತಹ ಇದು? ಈ ವಚನದ ಅರ್ಥ ಅದೇ ತಾನೆ. ಹೊಲದ ಬೆಳೆಯಲ್ಲಿ ಕೆಲವನ್ನು, ಯಾವುದೋ ಒಂದು ಸ್ವಲ್ಪ ತೊಗೊಂಡು ಹೋಗಿ ದೇವ್ರಿಗೆ ಕೊಟ್ಟರು. ಅಂದರೆ ಸೆಲೆಕ್ಷನ್ ಇದೆಯಾ ದೇವ್ರಿಗೆ ಕೊಡಬೇಕಾದ್ರೆ? ಇಲ್ಲ, ಯಾವುದೋ ಒಂದನ್ನು ಕೊಟ್ಟರೆ ದೇವ್ರಿಗೆ ತಾನೇ ನಡೆಯುತ್ತೆ. ಈಗ ಅವ್ರ ತಮ್ಮ ಏನು ಮಾಡ್ತಿದ್ದಾನೆ? ಇಷ್ಟಕ್ಕೂ ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಏನು ಮಾಡಿದ್ರು? ತಮ್ಮ ಹೆಂಗೆ ಕಾಣಿಕೆಯನ್ನು ಸಮರ್ಪಿಸಿದ್ರು?
ಚೊಚ್ಚಲ ಕುರಿಮರಿ. ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು. ಸೆಲೆಕ್ಷನ್ ಇದೆಯಾ? ತಮ್ಮ ಮಾಡಿದಂತಹ ಕಾಣಿಕೆಯಲ್ಲಿ ಏನು ಕಾಣಿಸ್ತಿದೆ ನಮಗೆ? ದೇವರಿಗೋಸ್ಕರ ಉತ್ತಮವಾಗಿರುವಂತಹದ್ದು, ಪ್ರಪ್ರಥಮ ಫಲವನ್ನು ತೊಗೊಂಡು ಹೋಗಿ ಕೊಡಬೇಕು. ಈಗ ನನಗೆ ಹೇಳಿ, ಈಗ ಕಾಯಿನನ ಕಾಣಿಕೆ 1,00,000 ಬೆಲೆ ಬಾಳುತ್ತೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಎಬೇಲನ ಕಾಣಿಕೆ 50,000 ಬೆಲೆ ಬಾಳುವಂತಹದ್ದು ಅಂತ ಅಂದ್ಕೊಳ್ಳಿ. ಈಗ ಯಾರ್ದನ್ನು, ನಮ್ಮ ಪ್ರಕಾರ, ಮನುಷ್ಯರ ಪ್ರಕಾರ ಯಾವುದನ್ನು ದೇವರು ಇಷ್ಟಪಡಬೇಕು? ಯಾವುದನ್ನು ಇಷ್ಟಪಡಬೇಕು? 1,00,000 ಬೆಲೆ ಬಾಳುವಂತಹ ಹಣ್ಣನ ಕಾಣಿಕೆ, ಆ ಹಣ್ಣುಗಳನ್ನು, ಬೆಳೆಯನ್ನೆಲ್ಲ ತಂದು ಕೊಟ್ಟನಲ್ವ, ಅದನ್ನು. ಆದರೆ ದೇವರು ಯಾವುದನ್ನು ಇಷ್ಟಪಟ್ಟರು? ಈಗ ನನಗೆ ಹೇಳಿ ಪ್ರಿಯರೇ, ಯಾವುದನ್ನು ನೋಡಿದ್ರು, ಮನಸ್ಸನ್ನು ನೋಡಿದ್ರೆ ದೇವರು ಯಾವುದನ್ನು ನೋಡಿದ್ರು? ಕಾಣಿಕೆ ಅರ್ಪಿಸ್ಬೇಕಾದ್ರೆ ನನ್ನ ದೇವರಿಗೆ ಉತ್ತಮವಾಗಿರುವಂತಹದ್ದನ್ನು ಕೊಡಬೇಕು, ಈ ಮನಸ್ಥಿತಿಯಿಂದ ಕೊಟ್ಟನ. ಇಷ್ಟ ಆಗೋದ್ರು ಯಾರು? ಏಬೇಲನು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ, ಅಂದರೆ ಸುಮಾರು 3,000-3,500 ವರ್ಷ ಆದ ನಂತರ ಬರೆಸ್ತಿರುವಂತಹ ಒಂದು ಪುಸ್ತಕದಲ್ಲಿ ಮತ್ತೆ ಹೇಬೇಲನ ಸಂಗತಿ, ಹೇಬೇಲನ ಕೊಟ್ಟಂತಹ ಕಾಣಿಕೆಯ ಬಗ್ಗೆ ಮತ್ತೆ ತೆಗೆದು ದೇವರು ಮಾತಾಡ್ತಿದ್ದಾರೆ. ಏನಂತ ಮಾತಾಡ್ತಿದ್ದಾರೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆದಮೇಲೆ ನೆನ್ಪಿಟ್ಕೊಂಡಿದ್ದಾರೆ ದೇವರು ಇಷ್ಟಕ್ಕೂ ಅದನ್ನು? 4,000 ವರ್ಷ. ಅಂದರೆ ಆದಾಮನಿಗೂ ಹೊಸ ಒಡಂಬಡಿಕೆ ಬರೀತಿರುವಂತಹ ಕಾಲಕ್ಕೂ ಗ್ಯಾಪ್ ಎಷ್ಟು? ಸುಮಾರು 4,000 ವರ್ಷ. ಅಂದರೆ 4,000 ವರ್ಷ ಆದಮೇಲೂ ನೆನ್ಪಿಟ್ಕೊಂಡಿದ್ದಾರೆ ದೇವರು. ಈಗ ಎಬೇಲನು ಯಾವುದಾದ್ರೂ ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಇರಲಿಲ್ಲ, ಅದು ಬೇರೆ ವಿಚಾರ. ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಸೇರಿ ಒಂದು 60 ವರ್ಷ ಸರ್ವಿಸ್ ಮಾಡಿ ಮನೆಗೆ ಬಂದ ಅಂತ ಅಂದ್ಕೊಳ್ಳಿ. 4,000 ವರ್ಷ ಆದಮೇಲೆ ನೆನ್ಪಿಟ್ಕೋತಾರಾ? ಬೇಡ. 4 ವರ್ಷ ಆದಮೇಲೂ ಸಹ ಅವರು ಅದನ್ನು ನೆನ್ಪಿಟ್ಕೊಳ್ಳೋದಿಲ್ಲ. ಇದು ನೀವು ಲೋಕಾರ್ಪಣೆಗೋಸ್ಕರ ಶರೀರವನ್ನು ಸಮರ್ಪಿಸಿದ್ರೆ, ದೇವಾರ್ಪಣೆಗೋಸ್ಕರ ಕೊಟ್ಟರೆ ಇದು ಇಂಪ್ಯಾಕ್ಟ್. 4,000 ವರ್ಷ ಆದರೂ ಸಹ ಅದು ದೇವರ ನೆನಪಿನಲ್ಲಿರುತ್ತೆ. ಲೋಕಾರ್ಪಣೆಗೋಸ್ಕರ ನೀವು ಸಮರ್ಪಿಸಿದ್ದಕ್ಕೆ ಯಾರೂ ನಿಮ್ಗೆ ಉಡುಗೊರೆಯನ್ನು ಕೊಡೋದಿಲ್ಲ, ಸದಾಕಾಲ ನೀವು ನೆನ್ಪಿಟ್ಕೊಳ್ಳುವಂತಹ ವಸ್ತುಗಳನ್ನೂ ಸಹ ಕೊಡೋದಿಲ್ಲ. ಆದರೆ ದೇವರು ಸದಾಕಾಲ ತೃಪ್ತಿಯಾಗಿರುವಂತಹ ಲೋಕವನ್ನು ಕೊಡ್ತಾರೆ. ಅದು ಯಾವುದು? ಪರಲೋಕ. ಕೊಡ್ತಿದ್ದೀವ ಶರೀರವನ್ನು? ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. 4:5. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸವಾರ್ಥಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಶರೀರವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವಂತಹದ್ದು ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಏನಂತೆ? ಮತ್ತೆ ಮೊದಲಿಂದ ಓದಿ ಪ್ರಿಯರೇ. ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ. ನಾನು ಆಗಲೇ ಹೇಳಿದೆ ನಿಮಗೆ, ಸುವಾರ್ತೆ ಸಾರಬೇಕಾದ್ರೆ 101 ಕೆಲಸಗಳು 101 ವಿಚಾರಗಳು, 101 ಜನ ಅಡ್ಡ ಬರ್ತಾರೆ. ಅವಮಾನ ಪಡಿಸುವಂಥವ್ರು ಇಲ್ಲದೆ ಹೋಗೋದಿಲ್ಲ. ನಿಮ್ಮ ಸುವಾರ್ತೆಗೆ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಕ್ರೈಸ್ತರೂ ಸಹ ಇಲ್ಲದೆ ಹೋಗೋದಿಲ್ಲ. ಇವರ ಮಧ್ಯದಲ್ಲಿ ನೀವಿದ್ರೂ ಸಹ ಬರುವಂತಹ ಶ್ರಮೆಯನ್ನು ನೀವು ತಡ್ಕೋಬೇಕು. ಯಾರಾದರೂ ಏನಾದರೂ ಅಂದರೆ ಮನಸ್ಸಿಗೆ ಏನಾಗುತ್ತೆ? ಖುಷಿ ಆಗುತ್ತಾ? ಏನಾಗುತ್ತೆ? ಬಾಧೆ ಆಗುತ್ತೆ. ಹೌದಾ? ಆ ಬಾಧೆ ಆದಾಗ ನಿಮ್ಮ ಶರೀರದಲ್ಲಿರುವಂತಹ ಶಕ್ತಿ ಬಳಕೆ ಆಗುತ್ತೆ. ಹೌದಾ ಇಲ್ವಾ? ಯಾರಾದರೂ ಏನಾದರೂ ಅಂದರೆ ಮನಸ್ಸಿಗೆ ಒಂದು ರೀತಿಯಾಗಿರುವಂತಹ ನೋವಾಗುತ್ತೆ. ಆ ನೋವನ್ನು ತಡ್ಕೊತಿದ್ದೀವ? ಹಾಗಾದರೆ ಕೇಳಿ, ದೇವರಿಗೋಸ್ಕರ ಶರೀರವನ್ನು ಸಜೀವ ಯಾಗವಾಗಿ ಅರ್ಪಿಸುವಂತಹದ್ದು ಅಂದರೆ ಅದೇ. ಮನೆ ಸುತ್ತಮುತ್ತ ಹಸಿದಂಥವರಿಗೆ ಊಟ ಹಾಕಿ, ಹಸಿದಂಥವ್ರು ಏನಂತ ಇರ್ತಾರೆ ಪ್ರಿಯರೇ? ನಾರ್ಮಲಾಗಿ ರಸ್ತೆಯಲ್ಲಿ ಕೂತಿರ್ತಾರೆ ಬಿಸಿಲಲ್ಲಿ. ಈಗ ಏನು ಅಂದ್ಕೊಂಡಿರ್ತಾರೆ ಅವರು? ನಾವೆಲ್ಲರೂ ಸಹ ನಮ್ಮ ಶಕ್ತಿಯನ್ನು ನಂಬಿ ಜೀವನ ಮಾಡ್ತಿದ್ದೀವಿ. ಹೌದಾ? ಮನುಷ್ಯರಾಗಿ ನಾವು ಎಲ್ಲ ಸರಿ ಇರುವಂಥವ್ರು ಏನು ಮಾಡ್ತಿರ್ತೀವಿ? ನಮ್ಮ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು ಆಧರಿಸ್ಕೊಂಡು ಜೀವನ ಮಾಡ್ತಿರ್ತೀವಿ. ರಸ್ತೆಯಲ್ಲಿ ಯಾವುದೂ ಇಲ್ಲದೆ ಮಲಗಿರುವಂಥವ್ರು ಏನು ಅಂದ್ಕೊಂಡಿರ್ತಾರೆ? ನನಗೆ ದೇವರೇ ದಿಕ್ಕು ಅಂತ ಅಂದ್ಕೊಂಡಿರ್ತಾರೆ. ನೀವು ಹೋಗಿ ಊಟ ಹಾಕಿ ದೇವ್ರ ಬಗ್ಗೆ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಏನು ಅನ್ಕೋತಾರೆ? ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ನನಗೆ ದೇವರೇ ದಿಕ್ಕು ಅಂತ ಹೇಳಿ, ಅದು ನಿಜ ಆಯಿತು. ದೇವರು ಯಾರ ಕೈಯಲ್ಲೋ ಒಬ್ಬರ ಕೈಯಲ್ಲಿ ಊಟವನ್ನು ಕಳಿಸಿದ್ರು ಅನ್ಕೋತಾರ? ನೀವು ನಂಬಿರುವಂತಹ ದೇವರನ್ನು ಆ ವ್ಯಕ್ತಿ ಹೊಗಳ್ದ. ಏನಾಯಿತು ಇದರಿಂದ? ನೀವು ದೇವರನ್ನು ಪ್ರಖ್ಯಾತಿಗೆ ತಂದ್ರಿ. ಯಾವುದರಿಂದ? ನಿಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನು ಉಪಯೋಗ ಮಾಡಿ.
ಮತ್ತೆ ಓದಿ ಪ್ರಿಯರೇ ಇದೇ ವಚನವನ್ನು. ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ಸವಾರ್ಥಿಕನ ಕೆಲಸವನ್ನು ಮಾಡು. ಅಂದರೆ ಸುವಾರ್ತೆ ಹೇಳುವಂತಹ ಕೆಲಸ, ಸುವಾರ್ತೆ ಹೇಳಿಸುವಂಥ ಕೆಲಸವನ್ನು ಮಾಡು. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಸುವಾರ್ತೆಯ ಕೆಲಸ ಮಾಡಬೇಕಂತೆ. ಇದೆಲ್ಲ ಸೇರಿದ್ರೆ ಅದು ದೇವರಿಗೋಸ್ಕರ ಸಜೀವ ಯಾಗವಾಗಿ ಸಮರ್ಪಿಸಿರುವಂತಹದ್ದು. ತುಂಬ ಜನ ರಾಮಣ್ಣನವರನ್ನು ಇನ್ವೈಟ್ ಮಾಡಿ ಮೀಟಿಂಗನ್ನು ಇಟ್ಟರಲ್ವ. ಏನಕ್ಕೋಸ್ಕರ ಇಟ್ಟರು? ಇವ್ರು ಸುವಾರ್ತೆ ಹೇಳ್ತಾರೆ. ಇವ್ರು ಸುವಾರ್ತೆ ಹೇಳಿದ್ರೆ ಸ್ವಲ್ಪ ಜನ ಕೇಳದೇ ಇರಬಹುದು. ಅದಕ್ಕೋಸ್ಕರ ಯಾರನ್ನಾದರೂ ಕರೆಸಿ ಸುವಾರ್ತೆಯನ್ನು ಹೇಳಿಸ್ಬೇಕು. ಇವ್ರ ಮನಸ್ಸಲ್ಲಿ ಇದ್ದಿದ್ದೇನು? ಸುವಾರ್ತೆಯನ್ನು ಒಂದಷ್ಟು ಜನಕ್ಕೆ ನಾನು ಕೇಳಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು? ಹೇಳುವಂಥ ಇವರಾದರೂ ಹೇಳಲಿಕ್ಕೆ ಹೋದ್ರು, ಅಥವಾ ಹೇಳುವಂಥ ವ್ಯಕ್ತಿಯನ್ನಾದರೂ ಕರೆಸಿ ಹೇಳಿಸ್ಲಿಕ್ಕೆ ಹೋದ್ರು. ಇದರ ಅರ್ಥ ಏನು? ಹೇಳಿಸ್ಬೇಕು ಸುಮ್ಮನೆ ಬರುತ್ತಾ? ಸ್ಟೇಜ್ ಹಾಕಿಸ್ಬೇಕು, ಅಷ್ಟು ಜನ ಇನ್ವೈಟ್ ಮಾಡಬೇಕು, ಅಷ್ಟು ಫೋನ್ ಕಾಲ್ಸನ್ನು ಮಾಡಬೇಕು, ಇವ್ರ ಸಮಯವನ್ನೆಲ್ಲ ರಜೆ ಹಾಕಬೇಕು, ಒಂದು ವಾರ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು, ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡಬೇಕು, ಲೈಟಿಂಗ್, ಈ ಎಲ್ಲ ಕೆಲಸಗಳು ಸುಮ್ಮನೆ ಆಗುತ್ತೆ ಪ್ರಿಯರೇ? ಏನು ಮಾಡಿರಬೇಕು ಇದಕ್ಕೆ ಮುಂಚೆ? ತನ್ನ ಶರೀರವನ್ನು ಸಜೀವ ಯಾಗವಾಗಿ ಸಮರ್ಪಿಸಿರಬೇಕು. ಸಮರ್ಪಿಸಿದ್ರೆ ಆ ಅಷ್ಟು ಜನ ಸಮರ್ಪಿಸಿದ್ದಕ್ಕೆ ಅವರಿರುವಂಥ ಊರುಗಳಲ್ಲಿ ಒಂದು 100 ಜನ 50 ಜನರಿಗೆ ಸುವಾರ್ತೆ ಹೋಯಿತು. ಮತ್ತು ಉಳಿದಂಥವ್ರ ನಾವೆಲ್ಲ ಏನು ಮಾಡ್ತಿದ್ದೀವಿ ಇಷ್ಟಕ್ಕೂ? ಇದೇ ಥರ ಸಜೀವ ಯಾಗವಾಗಿ ನಮ್ಮ ಶರೀರವನ್ನು ಸಹ ಕೊಡ್ತಿದ್ದೀವ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ, 6:19. ತುಂಬ ಜನ ದೇವರು ಸತ್ಯವೇದದಲ್ಲಿ, ತೆಲುಗುವಲ್ಲಿ ಓದಿ ಪ್ರಿಯರೇ ಇದನ್ನು, ಈ ಒಂದೇ ಒಂದು ವಚನವನ್ನು 6:19 ಓದುವುದಕ್ಕಿಂತ ಮುಂಚೆ ಬಹಳಷ್ಟು ಜನ ಸತ್ಯವೇದದಲ್ಲಿ ಕೂಡಿಟ್ಕೋಬೇಡಿ ಅಂತ ಹೇಳಿ ಬರೆದಿದ್ದಾರೆ ದೇವರು. ಸಿಕ್ಕಿದೆ ಚಾನ್ಸು, ಒಂದು 50,000 ಸಂಬಳ ಬರುತ್ತೆ ಅಂತ ಅಂದ್ಕೊಳ್ಳಿ. 50,000ವನ್ನು ಪೂರ್ತಿಯಾಗಿ ಖರ್ಚು ಮಾಡಿ ಮುಗಿಸ್ಬೇಕು. ಯಾಕೆ ದೇವರು ಕೂಡಿಟ್ಕೋಬೇಡ ಅಂತ ಹೇಳಿ ಬರೆದಿದ್ದಾರಲ್ವ ಸತ್ಯವೇದದಲ್ಲಿ? ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಒಂದಷ್ಟು ಜನ, ನಾನು ಆಗಲೇ ಹೇಳಿದ್ನಲ್ವ, ರಾಮಣ್ಣನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಈಗ ಅವ್ರು ಮೀಟಿಂಗ್ ಮಾಡಬೇಕಾದ್ರೆ ಅವ್ರು ಕೂಡಿಟ್ಕೊಳ್ದೇ ಮೀಟಿಂಗ್ ಮಾಡಿದಾರಾ? ಯಾವುದನ್ನು ಕೂಡಿಟ್ಕೊಂಡಿಲ್ಲ. ಬಂದಿದ್ದ ಸಂಬಳವನ್ನು ಹಾಗೆ ಆಗಿ ಪೂರ್ತಿಯಾಗಿ ಖಾಲಿ ಮಾಡಿ ಎಂಜಾಯ್ ಮಾಡಿ, ದೇವ್ರು ಹೆಂಗೋ ಹೇಳಿದ್ದಾರೆ ಕೂಡಿಟ್ಕೋಬೇಡ ಅಂತ, ಈಗ ಎಂಜಾಯ್ ಮಾಡಿ ಪೂರ್ತಿ ಮುಗಿಸ್ತೀವಿ ಒಂದೇ ತಿಂಗಳಲ್ಲಿ ಅಂತ ಹೇಳಿ ಅವರು ಮಾಡಿದರೆ ಮೀಟಿಂಗನ್ನು ಇಡ್ಲಿಕ್ಕೆ ಆಗ್ತಿತ್ತಾ? ಕೂಡಿಟ್ಕೋಬೇಡಿ ಹಣವನ್ನು ಅಂತ ಹೇಳಿದ್ದಾರೆ ದೇವರು. ಅಂದರೆ ಅದು ಯಾವ ಉದ್ದೇಶದಿಂದ ಗೊತ್ತಾ? ಇಷ್ಟಕ್ಕೂ ಈಗ ಓದಿ ಪ್ರಿಯರೇ. ಭೂಮಿ ಮೀದ ಮೀ ಕೊರಕು ದನವನ್ನು ಕೂರ್ಚಿಕೊಳ್ಳಬೇಕು. ಈ ಕನ್ನಡದಲ್ಲಿ ಆ ಪದ ಸ್ಕಿಪ್ ಆಗೋಗಿದೆ. ಮೀ ಕೊರಕು, ನಿಮಗಾಗಿ ಅನ್ನುವಂಥ ಪದ ಸ್ಕಿಪ್ ಆಗಿದೆ. ಈ ತೆಲುಗುವಲ್ಲಿ ಓದುವಂತಹದನ್ನು ಕೇಳಿಸ್ಕೊಳ್ಳಿ ಗಮನ ಕೊಟ್ಟು. ಭೂಮಿ ಮೀದ ಮೀ ಕೊರಕು ಧನమును ಕೂರ್ಚುಕೊನವದ್ದು. ಮತ್ತು ಭೂಮಿ ಮೀದ ಅಂದರೆ ಭೂಮಿಯ ಮೇಲೆ, ಮೀ ಕೊರಕು ಅಂದರೆ ನಿಮಗೋಸ್ಕರ, ಧನమును ಅಂದರೆ ಹಣವನ್ನು, ಕೂರ್ಚುಕೊನವದ್ದು ಅಂದರೆ ಕೂಡಿ ಇಟ್ಕೋಬೇಡಿ. ಯಾರಿಗೋಸ್ಕರ ಇಟ್ಕೋಬಾರ್ದು? ಭೂಮಿ ಮೀದ ಮೀ ಕೊರಕು ಅಂದರೆ ನಮಗೋಸ್ಕರ ನಾವು ಕೂಡಿಟ್ಕೊಳ್ಳುವಂತಹದ್ದು ಬೇಡ ಅಂತ ದೇವ್ರು ಹೇಳಿದ್ದಾರೆ. ದೇವ್ರ ಕೆಲಸಕ್ಕೋಸ್ಕರ ಕೂಡಿಟ್ಕೊಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿ. ಆ ಕನ್ನಡದಲ್ಲಿ ಆ ಪದ ಇಲ್ಲ ಪ್ರಿಯರೇ. ನೀವು ಇಂಗ್ಲೀಷ್ ಭಾಷೆಯಲ್ಲಿ ಓದಿದ್ರೂ ಸಹ ನಿಮ್ಗೆ ಅದೇ ಕಾಣಿಸುತ್ತೆ. ನಮಗೋಸ್ಕರ ತುಂಬ ಜನ ನೀವು ನೋಡಿದ್ದೀರಾ, ಪೊಲಿಟಿಷಿಯನ್ಸು ಬೇಡ, ತುಂಬ ಜನ VIP ಗಳೆಲ್ಲ ಏನು ಮಾಡ್ತಿದ್ದಾರೆ, ಎಷ್ಟು ಆಸ್ತಿ ಮಾಡಿರ್ತಾರೆ ಒಬ್ಬೊಬ್ಬರು. ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ನಾಮಿನೇಷನ್ ಹಾಕಬೇಕಾದ್ರೆ ಗೊತ್ತಾಗುತ್ತೆ ಆಸ್ತಿಗಳು ಎಷ್ಟೆಷ್ಟು ಅಂತ. ಒಬ್ಬರದಾದ್ರೂ 100 ರೂಪಾಯಿ, 1000 ರೂಪಾಯಿಗಳಲ್ಲಿ, ಲಕ್ಷ ರೂಪಾಯಿಗಳಲ್ಲಿ ಇರುತ್ತೆ ಆಸ್ತಿ. ಎಷ್ಟು? ಒಂದು ಕೋಟಿನೂ ಅಷ್ಟೇ. ಯೂನಿಟ್ ಡಿಜಿಟಲಿ ಸಿಂಗಲ್ ನಂಬರ್ ಇರೋದಿಲ್ಲ. ಎಷ್ಟೆಷ್ಟು ಇರುತ್ತೆ? 100 ಕೋಟಿ, 1000 ಕೋಟಿ, 2000 ಕೋಟಿ, 3000 ಕೋಟಿ. ಎಷ್ಟು ಮಾಲ್ಗಳಿದೆಯೋ ಲೆಕ್ಕ ಇಲ್ಲ, ಎಷ್ಟು ಹೋಟೆಲ್ಗಳಿದೆಯೋ ಲೆಕ್ಕ ಇಲ್ಲ. ಹೌದಾ? ಒಬ್ಬೊಬ್ಬರಿಗೆ. ಅದರ ಅರ್ಥ ಏನು? ನನ್ನ ಜನರೇಷನ್ಸ್ಗಾಗಬೇಕು, ನನ್ನ 10 ತಲಾಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದರೂ ಸಹ ಅವ್ರಿಗಾಗಿ ಮಿಕ್ಕಬೇಕು. ಅಷ್ಟು ಆಸ್ತಿಯನ್ನು ಮಾಡಿಟ್ಕೋತಿದ್ದಾರೆ, ಕೂಡಿಟ್ಕೊತಾ ಇದ್ದಾರೆ. ಭೂಮಿ ಮೀದ ಅಂದರೆ ಭೂಮಿಯ ಮೇಲೆ ನಿಮಗೋಸ್ಕರ ಆಸ್ತಿಯನ್ನು ಕೂಡಿಟ್ಕೋಬೇಡಿ ಅಂದರೆ ನೀವು ದೇವರಿಗೋಸ್ಕರ ಕೂಡಿಟ್ಕೊಳ್ಳುವುದಕ್ಕೆ ಫ್ರೀ. ಅವರೊಂದು ವೇಳೆ ಕೂಡಿಟ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ. ಮೀಟಿಂಗ್ ಮಾಡಿದಂತಹ ಇಷ್ಟು ಜನ, ಒಂದು 3-4 ಮೀಟಿಂಗ್ ಆಯ್ತಲ್ವ ರೀಸೆಂಟಾಗಿ, ಅವ್ರು 1 ರೂಪಾಯಿನೂ ಕೂಡಿಟ್ಕೊಂಡಿಲ್ಲ. ಬರುವಂತಹ ಸಂಬಳವನ್ನು ಹಾಗೆ ಖರ್ಚು ಮಾಡಿದ್ದಾರೆ. ಹೆಂಗೂ ದೇವ್ರು ಹೇಳಿದಾರಲ್ವ ಕೂಡಿಟ್ಕೋಬೇಡಿ ಅಂತ. ಓಕೆ, ಈಗ ನಾವೇನು ಮಾಡಬೇಕು? ಬಂದಂತಹ ಸಂಬಳವನ್ನು ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ ಖರ್ಚು ಮಾಡಬೇಕು. ಮಾಡಿದರೆ ಮೀಟಿಂಗ್ ಮಾಡಲಿಕ್ಕೆ ಆಗ್ತಿತ್ತಾ? ಸತ್ಯವೇದದಲ್ಲಿರುವಂಥ ವಚನಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಮುಗಿಸ್ಕೊಳ್ಳೋಣ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆಗೆ ಬನ್ನಿ, ಅದಾದ ನಂತರ ಅಲ್ಲಿಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 21:1, ಇನ್ನೊಂದು 2 ವಚನಗಳು. ಲೂಕನು ಬರೆದ ಸುವಾರ್ತೆ
21ನೇ ಅಧ್ಯಾಯ 1ನೇ ವಚನ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನ. ಯೇಸು ತಲೆ ಎತ್ತಿ ನೋಡಿ ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಎಲ್ಲಿ ಕೂತಿದ್ದಾರೆ ಯೇಸು ಕ್ರಿಸ್ತರು? ಬೇರೆ ಸುವಾರ್ತೆಗಳಲ್ಲಿರುತ್ತೆ, ಒಂದು ಮಾತಿರುತ್ತೆ, ಕಾಣಿಕೆ ಪೆಟ್ಟಿಗೆ ಇರುತ್ತಲ್ವ, ಅದರ ಮುಂದೆ ಯೇಸು ಕ್ರಿಸ್ತರು ಕೂತಿದ್ರಂತೆ. ಇವ್ರು ಹಾಕುವಂತಹದ್ದು ಎಲ್ಲವನ್ನು ಸಹ ಯೇಸು ಕ್ರಿಸ್ತರು ನೋಡ್ತಾ ಇದ್ರಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರಿಯರೇ, ನಾವು ಸಹ ಸಂಘಕ್ಕೆ ಹೋಗ್ತೀವಿ, ನಾವು ಹಾಕಬೇಕಾದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಅದಕ್ಕೆ ಅಂತಲೇ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ. ಕಾಣಿಕೆ ಪೆಟ್ಟಿಗೆ ಕೈ ಹತ್ರ ಹೋಗ್ತಿದೆ ಅಂದಿದ ತಕ್ಷಣ ನೋಡ್ತಾನೇ ಇದ್ದಾರೆ ಎಷ್ಟು ಹಾಕ್ತಾರೆ ಒಬ್ಬೊಬ್ಬರು ಅಂತ ಅಂದ್ಕೊಳ್ಳಿ. ಹೆಂಗಿರುತ್ತೆ ಕತೆ? ಆಗಿನ ಕಾಲದವ್ರಿಗೆ ಪರೀಕ್ಷೆನ ಯೇಸು ಕ್ರಿಸ್ತರು ಇಟ್ಟಿದ್ರು. ಏನು ಮಾಡ್ತಿದ್ರು? ಪೆಟ್ಟಿಗೆ ಮುಂದೆನೇ ಕುತ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಹಾಕ್ತಿದ್ದಾರೆ ಅಂತ ನೋಡ್ತಾ ಇದ್ರಂತೆ. ಓಕೆ, ಮುಂದೆ. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಅಲ್ಲಿ ಶ್ರೀಮಂತರು ಇದ್ದರಂತೆ, ಅವರೆಲ್ಲ 1000, 100 ಇಷ್ಟೆಲ್ಲ ಹಾಕ್ತಾ ಇದ್ರು ಸಹ ಇದನ್ನೇನಕ್ಕೋಸ್ಕರ ಓದ್ತಿದ್ದೀವಿ ಗೊತ್ತಾ? ಎಬೇಲನ ಸಂದರ್ಭ, ಕಾಯಿನನ ಸಂದರ್ಭ ಏನಕ್ಕೋಸ್ಕರ ಓದುವಿ ಗೊತ್ತಾ? ದೇವ್ರು ನಾವು ಕಾಣಿಕೆ ಹಾಕುವಂತಹ ವ್ಯಾಲ್ಯೂವನ್ನು ನೋಡ್ತಾರ, ಎಷ್ಟು ಬೆಲೆ ಬಾಳುತ್ತೆ ಅಂತ ನೋಡ್ತಾರ, ನಮ್ಮ ಮನಸ್ಸನ್ನು ನೋಡ್ತಾರ. ಅಲ್ಲಿ ಏನರ್ಥ ಆಯಿತು? ಎಬೇಲನ ಹತ್ರ ಮನಸ್ಸನ್ನು ನೋಡಿದ್ರು. ಯಾವುದೋ ಒಂದಷ್ಟು ಪ್ಯಾಕ್ ಮಾಡಿ ದೇವ್ರಿಗೆ ಕೊಡಬೇಕು ಅಂತ ಕಾಯಿನನು ಅಂದ. ಎಬೇಲನು ನನ್ನ ತಂದೆಗೋಸ್ಕರ ಕೊಡಬೇಕಲ್ವ, ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡಿದ್ರು. ಇಲ್ಲಿ ಯಾವುದನ್ನು ನೋಡಿದ್ರು? ಮನಸ್ಸನ್ನು ನೋಡಿದ್ರೆ, ವ್ಯಾಲ್ಯೂವನ್ನು ನೋಡಿದ್ರ? ಒಂದು ವೇಳೆ ದೇವರು ಕಾಣಿಕೆ ಎಷ್ಟು ಹೈಯೆಸ್ಟ್ ಆಗ್ತಿದ್ದೀವಿ, ಈ ಬಡವರಿಗೆ ತುಂಬ ಜನರಿಗೆ ಈ ಮನಸ್ಸಿನಲ್ಲಿ ಈ ಪ್ರಶ್ನೆ ಇರುತ್ತೆ. ಅವರೇನೋ ಶ್ರೀಮಂತರು, ತುಂಬ ಹಾಕ್ತಾರೆ, ನಾವು ಬಡವರು, ನಮ್ಮನ್ನು ದೇವರು ನಿಜವಾಗ್ಲೂ ಸ್ವೀಕರಿಸ್ತಾರಾ? ಯಾಕೆ ಸ್ವೀಕರಿಸೋದಿಲ್ಲ? ಈ ಸಂದರ್ಭ ನಮ್ಗೆ ಅರ್ಥ ಆದರೆ 2 ಕಾಸಿಂದ ಶಿಷ್ಯಂದಿರು ಎಷ್ಟೊಂದು ಜನ ಇದ್ದಾರಲ್ವ, ಯೇಸು ಕ್ರಿಸ್ತರ ಹಿಂದೆ ಎಷ್ಟೊಂದು ಜನ ಹಿಂಬಾಲಿಸುವಂಥವ್ರು ಇದ್ದಾರಲ್ವ, ಇವ್ರಿಗೆ ಅಟ್ಲೀಸ್ಟ್ ಒಂದೊತ್ತು ಊಟ ಹಾಕಿಸ್ಲಿಕ್ಕಾಗತ್ತಾ? 2 ಕಾಸಿಂದ? ಇಲ್ಲ. ಆದರೆ 2 ಕಾಸು ಹಾಕಿದ್ರಲ್ವ, ಮನಸ್ಸಲ್ಲಿ ಏನಿತ್ತು? ಇದ್ದಿದ್ದೇ ಅಷ್ಟು ಆ ಸ್ತ್ರೀ ಹತ್ರ. ಈಗ ರಾತ್ರಿಗೆ ಊಟ ಏನು ಮಾಡಬೇಕು ಅಂತಲೂ ಯೋಚನೆ ಮಾಡಿಲ್ಲ. ಅದು ಏನು, ಆ ಸ್ತ್ರೀ ಏನು ಇಷ್ಟಕ್ಕೂ ವಿಧವೆ, ಗಂಡ ಇದನ್ನು ಸಂಪಾದನೆ ಮಾಡ್ಕೊಂಡು ಬರಲಿಕ್ಕೆ ಇಲ್ಲ. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಆಲೋಚನೆ ಇಲ್ಲ. ಬೆಳಗ್ಗೆ ಟಿಫಿನ್ಗೆ ಏನು ಮಾಡಬೇಕು ನಾಳೆ ಬೆಳಿಗ್ಗೆ ಅದು ಆಲೋಚನೆ ಇಲ್ಲ. ಹಾಕಿದ್ರ ಪೂರ್ತಿ ಆ ಮನಸ್ಸು ದೇವರಿಗೆ ಇಷ್ಟ ಆಯಿತು. ಈಗ ಹೇಳಿ, ಈ 2 ವಚನಗಳು ಓದಿದ ನಂತರ ಎಬೇಲನ ಸಂದರ್ಭ, ಈಗ ಈ ಬಡ ವಿಧವೆಯ ಸಂದರ್ಭ, ಏನು ನೋಡಿದ್ರು ದೇವರು? ಮನಸ್ಸು. ಈ ಮನಸ್ಸು ನಮಗೂ ಇದೆಯಾ ಪ್ರಿಯರೇ? ದೇವರಿಗೆ ಕೊಡಬೇಕಾದ್ರೆ ಇದೆಯಾ? ಹಾಗೆ ಪ್ರಶ್ನೆ ಮಾಡ್ಕೋತೀರಿ. 1-2 ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 10:29. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. 10ನೇ ಅಧ್ಯಾಯ 29ನೇ ವಚನ. ಇದನ್ನೇನಕ್ಕೋಸ್ಕರ ಓದ್ತಿದ್ದೀವಿ ಇಷ್ಟಕ್ಕೂ? ಈಗಾಗಲೇ ಸಂದೇಶ ಕೇಳಿದ ಮೇಲೆ ತುಂಬ ಜನ ಓಕೆ, ನಮ್ಮ ತಂದೆಗೋಸ್ಕರ ಅಲ್ವಾ, ನಮ್ಮ ತಂದೆ ನಮಗೆ ಅಷ್ಟೆಲ್ಲ ಕೊಟ್ಟಿದ್ದಾರೆ, ಸೃಷ್ಟಿಯಲ್ಲಿ ಇಷ್ಟೊಂದೆಲ್ಲ ಇಟ್ಟಿದ್ದಾರೆ, ಅವರು ನಮಗೆ ಸಾಕು ಅಂತ ಅಂದರೂ ಸಹ ಇನ್ನೂ ಈ ಪ್ರಕೃತಿಯಲ್ಲಿ ಉಳಿಯುವ ಹಾಗೆ ಬಹಳ ಕೋಟ್ಯಾಂತರ ಕೋಟಿ ವೆರೈಟಿಗಳನ್ನು ಇಟ್ಟಿದ್ದಾರೆ. ಆಹಾರದಲ್ಲೂ, ನಮ್ಮ ಬಟ್ಟೆ ತಯಾರು ಮಾಡುವಂತಹ ಮಟೀರಿಯಲಲ್ಲೂ ತುಂಬ ಇಟ್ಟಿದ್ದಾರೆ. ನಾವು ಅಷ್ಟನ್ನಾದರೂ ನಮ್ಮ ಶರೀರವನ್ನು ಕೊಡಲಿಕ್ಕಾಗೋದಿಲ್ವಾ? ನಮ್ಮ ಶರೀರನಾದರೂ ಇನ್ಮೇಲೆ ಕೊಡ್ತೀವಿ ಅನ್ನುವಂಥ ನಿರ್ಣಯ ತೊಗೊಂಡಿರುವಂಥವ್ರು ಸ್ವಲ್ಪ ಜನ ನಿಮ್ಮಲ್ಲಿ. ಇನ್ನೊಂದು ಸ್ವಲ್ಪ ಜನ ನನ್ನ ತಂದೆಗೋಸ್ಕರ ಕೊಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಸ್ವಲ್ಪ ಜನ. ಇನ್ನೊಂದು ಸ್ವಲ್ಪ ಜನ, ಬ್ರದರ್ ಇಷ್ಟೆಲ್ಲ ಹೇಳಿದ್ರಲ್ವ, ನಮ್ಮ ಶರೀರವನ್ನು ಕೊಡಬೇಕು, ಸಜೀವ ಯಾಗವಾಗಿ ಸುವಾರ್ತೆ ಹೇಳಬೇಕು, ಬಿಸಿಲಾದರೂ ಹೋಗಬೇಕು, ಬಸ್ ಚಾರ್ಜ್ ಇಟ್ಕೊಂಡು ಹೋಗಬೇಕು, ಆಟೋದಲ್ಲಿ ಹೋಗಬೇಕು, ಇಷ್ಟೆಲ್ಲ ಖರ್ಚಾಗುತ್ತೆ, ಶರೀರದಲ್ಲಿರುವಂತಹ ಶಕ್ತಿ ಖರ್ಚಾಗುತ್ತೆ, ಬಡವರು ಬೇರೆ ಸಹಾಯ ಮಾಡಬೇಕು ಅಂತಿದ್ದೀರಾ. ಇಷ್ಟೆಲ್ಲ ಮಾಡಿದ್ರೆ ನಮಗೆ ಬರುವಂಥ ಲಾಭ ಏನು? ಲಾಭಕ್ಕೋಸ್ಕರ ದೇವರನ್ನು ನಂಬುವಂಥವ್ರು ಸ್ವಲ್ಪ ಜನ ಇರ್ತೀವಲ್ವ. ಓಕೆ, ಈ ಲಾಭ ಏನು? ನಾವು ಇಷ್ಟೆಲ್ಲ ದೇವರಿಗೋಸ್ಕರ ಕೊಟ್ಟರೆ, ನಮ್ಮ ಶರೀರವನ್ನು ಸಜೀವ ಯಾಗವಾಗಿ ದೇವರಿಗೋಸ್ಕರ ಕೊಟ್ಟರೆ ನಮಗೆ ಬರುವಂಥ ಲಾಭ ಏನು ಇಷ್ಟಕ್ಕೂ? ಈಗ ಓದಿ ಪ್ರಿಯರೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ
ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳೂ ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ. ಏನಕ್ಕೋಸ್ಕರ ಕೊಡಬೇಕು? ಸ್ವಲ್ಪ ಜನ ಇರ್ತಾರೆ ನಮ್ಮ ತಂದೆಗೋಸ್ಕರ ಕೊಡಬೇಕು ಅನ್ನೋವಂಥವ್ರು. ಓಕೆ, ನಿಮ್ಮ ಬಗ್ಗೆ ನಾನು ಮಾತಾಡ್ತಿಲ್ಲ. ಏನು ಬರುತ್ತೆ ಇದನ್ನೆಲ್ಲ ಕೊಟ್ಟರೆ ಅನ್ನುವಂತಹ ಸ್ವಲ್ಪ ಪ್ರಶ್ನೆಗಳಿರುತ್ತಲ್ವ. ಇವರಿಗೋಸ್ಕರ ಇದು ಏನು ಬರುತ್ತಂತೆ? ನೀವು ಇಲ್ಲಿ ಕೊಡುವಂತಹದ್ದು ಎಲ್ಲಕ್ಕೂ ಸಹ ಇಲ್ಲಿ ಶರೀರದಲ್ಲಿ ತುಂಬ ಶ್ರಮೆ ಪಟ್ವ, ಯಾವಾಗಲೂ ಎ ಸಿಯಲ್ಲಿ ಕೂತಿರುವಂಥ ವ್ಯಕ್ತಿ ನಡ್ಕೊಂಡು ಹೋಗಿ ಒಂದು ಇಬ್ಬರಿಗೆ ಸುವಾರ್ತೆ ಹೇಳಿ ಬಂದ. ಈಗ ಏನಾಯಿತು? ಆ ವ್ಯಕ್ತಿಯ ಶರೀರಕ್ಕೆ ಏನಾಯಿತು? ಶ್ರಮೆ, ಕಷ್ಟ ಆಯಿತು. ಹೌದಾ? ಬಾಧೆ, ಇನ್ನೊಬ್ಬರು ಅವಮಾನ ಮಾಡಿದಾಗ ಸುವಾರ್ತೆ ಹೇಳಬೇಕಾದ್ರೆ ಹಿಂಸೆ, ಈ ಇಷ್ಟಕ್ಕೂ ಸಹ ಮರ್ಯಾದೆ ಹೋಯ್ತಾ ದೇವರ ವಿಚಾರವಾಗಿ? ಏನಾಯಿತು? ಯಾರಾದರೂ ಬಂದು ಸುವಾರ್ತೆ ಹೇಳಬೇಕಾದ್ರೆ ಅವಮಾನ ಪಡಿಸಿದ್ರು ಅಂತ ಅಂದ್ಕೊಳ್ಳಿ, ಏನು ಹೋಯಿತು? ಮರ್ಯಾದೆ ಹೋಯಿತು. ಹೌದಾ ಇಲ್ವಾ? ಸುತ್ತ 4 ಜನರ ಮಧ್ಯೆ ನಮಗಿರುವಂಥ ರೆಸ್ಪೆಕ್ಟ್ ಹೋಯಿತು. ಈ ರೆಸ್ಪೆಕ್ಟ್, ಈ ಮರ್ಯಾದೆ ನಾವೇನು ಕಳ್ಕೊಂಡಿದ್ದೀವಿ, ಈ ವಸ್ತುಗಳನ್ನೆಲ್ಲ ನಾವು ಏನು ಕಳ್ಕೊಂಡಿದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮನ್ನು ಹೊರಗಡೆ ತಳ್ಳಿದ್ರಲ್ವ. ದೇವರ ಬಗ್ಗೆ ತುಂಬ ಜನನ ಹೊರಗಡೆ ತಳ್ಳಿರ್ತಾರೆ ಪ್ರಿಯರೇ. ದೇವರನ್ನ ನಂಬ್ತೀಯ, ಹಾಗಾದರೆ ಹೊರಟೋಗು ಅಂತ ಹೇಳಿ. ಇವರೆಲ್ಲ ಹೊರಗಡೆ ತಳ್ಳಿದ್ರು. ಅಕ್ಕ ತಮ್ಮ, ಅಣ್ಣ ತಂಗಿ, ತಾಯಿ ತಂದೆ ಇವ್ರನ್ನೆಲ್ಲ ಕಳ್ಕೊಂಡಿದ್ದೀವಲ್ವ. ಓಕೆ, ಇದಕ್ಕೆ ಕಳ್ಕೊಂಡಿರೋದಕ್ಕೆ ದೇವರು ಏನು ಕೊಡ್ತಾರಂತೆ? ಎಷ್ಟು ಪರ್ಸೆಂಟೇಜು? 100ರಷ್ಟು. ಅದು ಏನೇನು ಕಳ್ಕೋತೀವಿ ಅನ್ನುವಂತಹ ಪದಗಳನ್ನು ಸಹ ಸ್ಪೆಸಿಫೈ ಮಾಡಿ ಬರ್ಸಿದ್ದಾರೆ. ಒಂದನ್ನಾದರೂ ಬಿಟ್ಟಿದ್ದಾರೆ ನೋಡಿ ಅಲ್ಲಿ ದೇವರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳೂ ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತದೆ. ಇದು ಯಾರು ಕೊಡ್ತಿರುವಂತಹ ಅಶ್ಯೂರೆನ್ಸ್? ಯಾರು ಕೊಡ್ತಿರುವಂತಹ ಭರವಸೆ? ಯೇಸು ಕ್ರಿಸ್ತರು, ದೇವರು ಕೊಡ್ತಿರುವಂತಹ ಭರವಸೆ. ಪ್ರಾರಂಭದಲ್ಲಿ ಈ ವಚನವನ್ನು ಶುರು ಮಾಡಬೇಕಾದ್ರೆ 1-2 ಪದ ಹೇಳಿದ್ರು. ಏನಂತೆ ಅದು? ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ಏನು ಹೇಳ್ತಿದ್ದಾರೆ? ಯಾವತ್ತೂ ಡೌಟ್ ಪಡಬೇಡಿ, ನೀವು ದೇವರು ಕೊಡ್ತಿದ್ದೀರಾ, ಖಂಡಿತವಾಗಿ ಸತ್ಯವಾಗಿ ಹೇಳುತ್ತೇನೆ ಅಂತ ಹೇಳಿ ಶುರು ಮಾಡಿದ್ರು. ಕೊನೆಯಲ್ಲಿ ಏನು ಹೇಳ್ತಿದ್ದಾರೆ? ಕೊನೆಯಲ್ಲಿ ಸಿಕ್ಕುತ್ತದೆ ಅಂದರೆ ಸಿಕ್ಕೇ ಸಿಕ್ಕುತ್ತದೆ, ಅಂದರೆ ಸಿಕ್ಕೇ ಸಿಕ್ಕುತ್ತದೆ. 100% ಶ್ಯೂರಿಟಿ. ಇದಕ್ಕೆ ಸಾಕ್ಷಿ ಯೇಸು ಕ್ರಿಸ್ತರು, ತಂದೆಯಾಗಿರುವಂತಹ ದೇವರು. ಕೊನೆಯ ವಚನ ಎಫೆಸದವರಿಗೆ ಬರೆದ ಪತ್ರಿಕೆ 5:2. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ 5:2. ಓಕೆ, ಇದನ್ನೇನಕ್ಕೋಸ್ಕರ ಓದ್ತಿದ್ದೀವಿ? ಈಗ ನಾವು ದೇವ್ರಿಗೆ ಹೆಂಗೆ ಕೊಡಬೇಕು ಅಂತ ನಮಗೆ ಗೊತ್ತಾಗಬೇಕಾದ್ರೂ, ನಮ್ಮ ಜೀವನದಲ್ಲಿ ನಾವು ದೇವ್ರ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಾಗಬೇಕಾದ್ರೂ, ಯಾವುದೇ ಡೌಟ್ ಬಂದರೂ ನಾವು ಯಾರನ್ನು ತಿರುಗಿ ನೋಡಬೇಕು? ಹೆಂಗೆ ಮಾಡಬೇಕು ಈ ಕೆಲಸವನ್ನು ಅಂತ ಹೇಳಿ ಯಾರ ಕಡೆ ತಿರುಗಿ ನೋಡಬೇಕು? ಯೇಸು ಕ್ರಿಸ್ತರ ಕಡೆ. ಹೌದಾ ಇಲ್ವಾ? ದೇವ್ರು ಹೇಳಿರುವಂತಹ ಕೆಲಸಗಳನ್ನೆಲ್ಲ ಎಷ್ಟು ವಿಧೇಯತೆಯಿಂದ ಮಾಡಬೇಕು ಇದು ನಮಗೆ ಗೊತ್ತಾಗಬೇಕಾದ್ರೂ ನಮಗೆ ಸ್ಫೂರ್ತಿ ಯೇಸು ಕ್ರಿಸ್ತರೇ. ಅವರನ್ನು ನೋಡಿದ್ರೆ ಇದು ಗೊತ್ತಾಗೋಗುತ್ತೆ. ಹೆಂಗೆ ಜೀವನ ನಡೆಸಬೇಕು ಈ ಲೋಕದಲ್ಲಿ ಇದು ನಮಗೆ ಗೊತ್ತಾಗಬೇಕಾದ್ರೂ ಯೇಸು ಕ್ರಿಸ್ತರನ್ನು ನೋಡಬೇಕು. ಯಾಕೆ? ಯೇಸು ಕ್ರಿಸ್ತರು ಸುತ್ತಮುತ್ತ ಜನರೂ ಸಹ ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ಜೀವನ ಮಾಡ್ತಿದ್ರು ಮನೆಯಲ್ಲಿದ್ದಾಗ. ಇದು ಗೊತ್ತಾಗಬೇಕಾದ್ರೂ ಯೇಸು ಕ್ರಿಸ್ತರನ್ನು ನೋಡಬೇಕು. ನಾವು ದೇವ್ರಿಗೆ ಹೆಂಗೆ ಕೊಡಬೇಕಂದ್ರೂ ಸಹ ಯೇಸು ಕ್ರಿಸ್ತರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗೆ ಕೊಟ್ಟರು ಯೇಸು ಕ್ರಿಸ್ತರು ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗೋಗುತ್ತೆ. ನಾವು ಹೆಂಗೆ ಕೊಡಬೇಕು, ಹೆಂಗೆ ಕೊಟ್ಟರು ಇಷ್ಟಕ್ಕೂ ಯೇಸು ಕ್ರಿಸ್ತರು. ಈಗ ಓದಿ ಪ್ರಿಯರ ವಚನವನ್ನು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವೂ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಹೇಗೆ ಸಮರ್ಪಿಸ್ಕೊಂಡ್ರು ಯೇಸು ಕ್ರಿಸ್ತರು? ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಯೇಸು ಕ್ರಿಸ್ತರು ದೇವರಿಗೋಸ್ಕರ ಮಾಡ್ತಿದ್ರೆ ಕೆಲಸವನ್ನು, ಶರೀರವನ್ನು ಉಪಯೋಗಿಸಿ ಅದು ಹೇಗಿತ್ತು? ದೇವರಿಗೆ ಸುಗಂಧ ವಾಸನೆಯಾಗಿ, ಪರ್ಫ್ಯೂಮ್ ಸ್ಮೆಲ್ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ. ನಾವು ಜೀವನ ಮಾಡ್ತಿದ್ದೀವಲ್ವ ಪ್ರಿಯರೇ, ನಾವು ದೇವ್ರಿಗೋಸ್ಕರ ಕೊಡ್ತಿದ್ದೀವಿ. ನಾವು ಹೆಂಗಿದ್ದೀವಿ ಗೊತ್ತಾ? ಯಾವುದಾದ್ರೂ ಸ್ಮೆಲ್ ಬಂದರೆ ಆಗಾಗ ನಾವೇನು ಮಾಡ್ತೀವಿ? ನೋಸನ್ನು ಕ್ಲೋಸ್ ಮಾಡ್ಕೋತೀವಿ. ಖರ್ಚೀಫ್ ಇದ್ದರೆ ಅದನ್ನು ತೊಗೊಂಡು ಅಡ್ಡ ಇಟ್ಕೋತೀವಿ, ಈ ಸ್ಮೆಲ್ ನಮ್ಮ ಒಳಗೆ ಹೋಗಬಾರ್ದು ಅಂತ. ನಾವಾದರೆ ಈ ಸ್ಮೆಲ್ ಕೊಡ್ತಿದ್ದೀವಿ. ಯೇಸು ಕ್ರಿಸ್ತರು ಪರ್ಫ್ಯೂಮ್. ಅಂದರೆ ಅವ್ರು ಮಾಡ್ತಿದ್ದಂತಹ ಕೆಲಸ ಅವ್ರು ದೇವ್ರಿಗೋಸ್ಕರ ಕೊಡ್ತಿದ್ದಂಥದ್ದು ಆಗಿತ್ತು. ನಾವು ಹೀಗಿದ್ದೀವಿ. ಏನೇನು ಕೊಟ್ಟರು ಇಷ್ಟಕ್ಕೂ ಯೇಸು ಕ್ರಿಸ್ತರು? ಏನೇನು ಕೊಟ್ಟಿಲ್ಲ ಅಂತ ಹೇಳಿ ಆ 33.5 ವರ್ಷ ಜೀವನ ಮಾಡಿದಾಗ ಏನೇನು ಕೊಟ್ಟಿಲ್ಲ ದೇವರಿಗೋಸ್ಕರ? ಎಷ್ಟು ಜನರ ಹತ್ರ ವಹಿಸ್ಕೊಂಡಿದ್ದಾರೆ, ಎಷ್ಟು ಜನರ ಹತ್ರ ದೆವ್ವ ಹಿಡಿದವನು ಅಂತ ಅನ್ನಿಸ್ಕೊಂಡಿದ್ದಾರೆ, ಎಷ್ಟು ಜನರಿಂದ ಅವಮಾನಕ್ಕೊಳಗಾಗಿದ್ದಾರೆ. ಹೌದಾ ಇಲ್ವಾ? ಯಾವುದೋ ಭೂಮಿ ಮೇಲೆ ಚಿಕ್ಕ ಪುಟ್ಟ ರಾಜನು ಮುಂದೆ ನಿಲ್ಲಿಸಿ ಅವಮಾನ ಮಾಡಿಬಿಟ್ರು. ಯಾರಿಗೆ? ಈ 3 ಲೋಕದ ಚಕ್ರಾಧಿಪತಿ ಆಗಿರುವಂಥ ಯೇಸು ಕ್ರಿಸ್ತರಿಗೆ. ಹೌದಾ ಇಲ್ವಾ? ಪುಟ್ಟ
ಈ ಪುಟ್ಟ ಆಸ್ಥಾನಕ್ಕೆ ರಾಜನು ಗವರ್ನರ್ ಆಗಿರುವಂಥ ಇವರ ಮಾತುಗಳೆಲ್ಲ ಕೇಳಬೇಕಾಯಿತು ಯೇಸುಕ್ರಿಸ್ತರಿಗೆ. ಏನನ್ನು ಬಿಟ್ಟರು ಯೇಸುಕ್ರಿಸ್ತರು ದೇವರಿಗೋಸ್ಕರ? ತನಗಿರುವಂತಹ ಸ್ಥಾನ ಅದನ್ನು ಬಿಟ್ಟು ಕೆಳಗೆ ಬಂದರೆ ಇಲ್ವಾ? ಅವ್ರ ಮರ್ಯಾದೆಯನ್ನು ಬಿಟ್ಟಿದ್ದಾರೆ, ಅವ್ರಿಗಿರುವಂಥ ಗೌರವವನ್ನು ಬಿಟ್ಟಿದ್ದಾರೆ ದೇವರಿಗೋಸ್ಕರ. ನಾವು ಮಾತ್ರ ಮಾಡ್ತಿದ್ದೀವಾ? ಕೊನೆಯಲ್ಲಿ ಯಾವುದನ್ನು ಬಿಟ್ಟರು ಗೊತ್ತಾ? ಯೇಸುಕ್ರಿಸ್ತರು ದೇವರಿಗೋಸ್ಕರ ಹೇಗೆ ಸಮರ್ಪಿಸಿದ್ರು ಗೊತ್ತಾ? ತನ್ನ ಶರೀರವನ್ನು ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿದ್ರು, ಎಲ್ಲಿ ತಂದು ಮಲಗಿಸಿದ್ರು ಹೇಳಿ ಪ್ರಿಯರೇ ಯೇಸುಕ್ರಿಸ್ತರನ್ನು? ಛತ್ರದಲ್ಲಿ ಜಾಗ ಇಲ್ಲದೇ ಇರುವಂಥ ಕಾರಣದಿಂದ ಗೋದಲಿಯಲ್ಲಿ, ಕೊಟ್ಟಿಗೆಯಲ್ಲಿ. ಪರಲೋಕದಲ್ಲಿ ಯೇಸುಕ್ರಿಸ್ತರಿಗೆ ಇದ್ದಂತಹ ಘನತೆ ಏನು? ದೇವರಿಗೆ ಸರಿಸಮಾನ, ಕೋಟ್ಯಾನುಕೋಟಿ ದೂತರು. ಇದನ್ನೆಲ್ಲ ಬಿಟ್ಟು ಎಲ್ಲಿ ಬಂದು ಮಲ್ಕೋಬೇಕಾಯಿತು? ಆ ಮಗು ಇರಬೇಕಾದ್ರೆ ಕೊಟ್ಟಿಗೆಯಲ್ಲಿ. ಅಂದರೆ ಏನು ಬೇಕಾದರೂ ಬಿಡ್ಲಿಕ್ಕೆ ರೆಡಿ ಆಗೋದ್ರು ಯೇಸುಕ್ರಿಸ್ತರು. ಶರೀರವನ್ನು ಸಜೀವ ಯಾಗವಾಗಿ ಸಮರ್ಪಿಸಿಕೊಳ್ಳುವಂತಹದ್ದು ಅಂದರೆ ಅದೇ. ನಮ್ಗೆ ಅವಮಾನ ಆದರೆ ಇನ್ನೊಂದು ಸರಿ ನಾವು ದೇವ್ರ ಬಗ್ಗೆ ಹೇಳೋದೇ ಇಲ್ಲ ಅಂತೀವಲ್ವ? ಎಷ್ಟು ಅವಮಾನ ಆಯ್ತು ಯೇಸುಕ್ರಿಸ್ತರು ಬಿಟ್ರ ಶರೀರವನ್ನು ಕೊಡುವಂತಹದನ್ನು ನಿಲ್ಲಿಸಿದ್ರ? ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ದೇವರಿಗೆ ಕೊಡಬೇಕಾದ್ರೆ ನಮ್ಮ ಮನಸ್ಸು ಹೇಗಿರಬೇಕು ಅಂತ ಹೇಳಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡು ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ. ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿಯಪ್ಪ. ಆಲೋಚನೆ ಮಾಡಿರುವಂಥ ಪ್ರತಿಯೊಂದೊಂದು ಮಾತು ಕೊನೆಯವರೆಗೂ ನಮ್ಮ ಮನಸ್ಸಿನಲ್ಲಿದ್ದು ಅದರ ರೀತಿ ನಾವು ಜೀವಿಸಿ ನಡೆದುಕೊಳ್ಳುವಂಥ ಮನಸ್ಥಿತಿಯನ್ನು, ವಿವೇಕವನ್ನು ನಮಗೆ ದಯಪಾಲಿಸಿ. ಎರಡನೇ ಸಂದೇಶವನ್ನು ಕೊಡಲಿಕ್ಕೆ ಸಿದ್ಧ ಆಗಿರುವಂಥ ನಿಮ್ಮ ಮಗನ ಜೊತೆ ನೀವಿದ್ದು, ಆ ಮಗನ ಕುಟುಂಬದ ಜೊತೆ ನೀವಿದ್ದು, ಬೇಕಾಗಿರುವಂಥ ಅವಶ್ಯಕತೆಗಳನ್ನು ನೀವು ಈಡೇರಿಸಿ ಅನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಮೂಲಕ ಲೈವ್ ನೋಡಿರುವಂತಹ ಪ್ರತಿಯೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.